ನಮಸ್ಕಾರ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಇವತ್ತು ನಮ್ಮ ಶೋನಲ್ಲಿ ನಮ್ಮ ಜೊತೆ ಇದ್ದಾರೆ ಬಿಗ್ ಬಾಸ್ ನ ಕ್ಯೂಟಿ ಅನುಷಾ ರೈ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ, ಹಾಗೆ ಅವರ ಬಿಗ್ ಬಾಸ್ ಜರ್ನಿ ಹೇಗಿತ್ತು ಅಂತ ಕೇಳೋಣ. ಹಲೋ ಅನುಷಾ, ನಮಸ್ಕಾರ, ಹೇಗಿದ್ದೀರಿ? ನಮಸ್ಕಾರ, ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾವು ಎಲ್ಲರೂ ಸೂಪರ್ ಆಗಿದ್ದೀವಿ. ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಓಕೆ, ಹೇಗಿತ್ತು ಬಿಗ್ ಬಾಸ್? ಎಸ್, ಬಿಗ್ ಬಾಸ್ ಹೌಸ್ ಇಸ್ ಅ ಬ್ಯೂಟಿಫುಲ್ ಜರ್ನಿ ಅಂತಾನೆ ಹೇಳ್ಬೋದು. ಲೈಫಲ್ಲಿ ಅದೊಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಯಾಕಂದ್ರೆ ನಾವು ಹೊರ ಜಗತ್ತಿನಲ್ಲಿ ಏನು ನೋಡಲ್ಲ, ಆ ಒಂದು ಮನೆಯಲ್ಲಿ ಎಲ್ಲ ನೋಡ್ತೀವಿ, ಎಲ್ಲ ಎಕ್ಸ್ಪೀರಿಯನ್ಸ್ಗಳಾಗುತ್ತೆ, ಪ್ರತಿಯೊಂದು ಕಲಿತೀವಿ. ತುಂಬ ಕಲ್ತಿದ್ದೀನಿ ಆ ಮನೆಯಲ್ಲಿ. ಇಟ್ ವಾಸ್ ಗುಡ್ ಎಕ್ಸ್ಪೀರಿಯನ್ಸ್. ಬೇಗ ಬಂದೆ ಅಂತ ಸ್ವಲ್ಪ ಬೇಜಾರಿದೆ. ಓಕೆ, ಮನೆಯಿಂದ ಹೊರಗೆ ಬಂದಿದ ತಕ್ಷಣ ಏನೇನೆಲ್ಲ ಚೇಂಜಸ್ ಅನಿಸ್ತು ನಿಮಗೆ? ಯೂಶಲಿ ಇಲ್ಲಿ ಕಂಟೆಸ್ಟೆಂಟ್ಸ್ ಯಾರಾದರೂ ಬಂದರೆ ಅಲ್ಲಿ ಸ್ವಲ್ಪ ಈ ಲೈಟಿಂಗು ಇವೆಲ್ಲನೂ ಸಿಕ್ಕಾಬಟ್ಟೆ ಕಣ್ಣಿಗೆ ಹೊಡಿತಿತ್ತು. ಹೊರಗೆ ಬಂದಿದ ತಕ್ಷಣ ಒಂದು ಹೊಸ ಪ್ರಪಂಚ ನೋಡ್ದಂಗೆ ಆಗತ್ತೆ ಅಂತಿರ್ತಾರೆ. ಸೊ ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ಗಾರ್ಡನ್ ಏರಿಯಾದಲ್ಲಿ ಮಾತ್ರ ನಮ್ಗೆ ನಾರ್ಮಲ್ ಗಾಳಿ ಸಿಗ್ತಿದ್ದು, ಒಳಗಡೆ ಕಂಪ್ಲೀಟ್ ಇಟ್ಸ್ ಎ ಸಿ ಅಲ್ವಾ, ಎ ಸಿನಲ್ಲೇ ಇರ್ತಾ ಇದ್ವಿ. ಬ್ಲೈಂಡ್ಸ್ ಕ್ಲೋಸ್ ಮಾಡಿದ್ರೆ ಏನಾದ್ರು ಟಾಸ್ಕ್ ಇದ್ದಾಗ ಬ್ಲೈಂಡ್ಸ್ ಕ್ಲೋಸ್ ಮಾಡ್ತಾರೆ, ಆಚೆ ಏನು ನಡೆಯುತ್ತೆ ಅಂತ ನಮಗೆ ಗೊತ್ತಾಗಬಾರ್ದು ಅಂತ. ಸಮ್ಟೈಮ್ಸ್ 24 hours ಫುಲ್ ಒಳಗಡೆ ಇದ್ದಿದ್ದುಂಟು. ನಾವು ಕಂಪ್ಲೀಟ್ ಎ ಸಿ ಒಳಗಡೆ ಇದ್ದಾಗ ನಿಮಗೆ ಗೊತ್ತು, ಬಾಡಿ ಫುಲ್ ಡಿಹೈಡ್ರೇಟ್ ಆಗಿರುತ್ತೆ. ಬಟ್ ಆಚೆ ಬಂದ ತಕ್ಷಣ ಏನೋ ಒಂಥರ ಪಕ್ಷಿನ ಕೇಜಿಂದ ಬಿಟ್ಟಿದ ತಕ್ಷಣ ಹಾರಾಡ್ತೀವಲ್ಲ, ಹಂಗೆ ಅನಿಸ್ತು ಒಂದು ಸೆಕೆಂಡಿಗೆ. ಬಟ್ ಆದರೂ ಆ ಮನೆ ಮಿಸ್ ಮಾಡ್ಕೊಳ್ತೀನಿ ಡೆಫಿನೆಟ್ಲಿ. ವಿಪರ್ಯಾಸ ಏನಂದ್ರೆ, ಮನೇಲಿದ್ದಾಗ ಆಚೆ ಪ್ರಪಂಚ ಮಿಸ್ ಮಾಡ್ಕೋತಿದ್ದೆ. ಮಮ್ಮಿ ಡ್ಯಾಡಿ ಏನ್ ಮಾಡ್ತಿರ್ತಾರೆ, ತಮ್ಮ ಏನ್ ಮಾಡ್ತಿರ್ತಾರೆ, ನನ್ನ ಕೆಲಸಗಳು ಏನ್ ನಡೀತಿದೆ, ಏನಾಗ್ತಿರ್ಬೋದು ಹೊರಗಡೆ, ನ್ಯೂಸ್, ಹೊಸ ವಿಚಾರಗಳು ಅಂತ. ಬಟ್ ಇಲ್ಲಿ ಬಂದ ತಕ್ಷಣ ನನಗೆ ಆ ಗಾರ್ಡನ್ ಏರಿಯಾ, ಲಿವಿಂಗ್ ಏರಿಯಾ, ಕಿಚನ್, ರೂಮು ಎಲ್ಲ ಮಿಸ್ ಮಾಡ್ಕೊತಾ ಇದೀನಿ ಅಂತ ಅನ್ಸೆ. ನಿದ್ದೆ ಮಾಡಕ್ ಆಗ್ತಾ ಇಲ್ಲ. ನಾನು ಮಲ್ಕೊಂಡಿದ್ರು ಕಣ್ಬಿಟ್ಟಿದ ತಕ್ಷಣ ಅದ್ರ ವೇಕಪ್ ಸಾಂಗ್ ಬರುತ್ತೆ, ಇದು ಬಿಗ್ ಬಾಸ್ ಅಂತ ವಾಯ್ಸ್ ಬರುತ್ತೆ. ಆಮೇಲೆ ಮಾತಾಡಕ್ ಹೋದ್ರೆ ಮೈಕ್ ಕರೆಕ್ಟ್ ಆಗಿದ್ಯಾ ಅಂತ ನೋಡ್ಕೊಳ್ಳೋದು. ಈಗ ಎಷ್ಟು ಸಲ ಮನೇಲಿ ಮೈಕ್ ಹಾಕಿಲ್ಲ ಈ ತರ, ಆಮೇಲೆ ಕ್ಯಾಮ್ರಾಸ್ ಎಲ್ಲಿ ನಮ್ಮ ನೋಡ್ತಾ ಇರುತ್ತೆ, ಈ ತರ ಅನಿಸ್ತಾ ಇರುತ್ತೆ. ಮನೇಲಿ ಅದೆಲ್ಲ ಕಾಣಿಸ್ತಾ ಇಲ್ಲ. ಡೆಫಿನೆಟ್ಲಿ ತುಂಬಾ ಮಿಸ್ ಮಾಡ್ಕೋತಾ ಇದೀನಿ ಆ ಹೌಸ್. ಓಕೆ, ನಿಮ್ಮ ಮೇಲೆ ಜನಗಳಿಗೆ ಆಕ್ಚುಲಿ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು. ಬಹುಶಃ ನೀವು ಅದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅನ್ಸತ್ತೆ. ಯಾಕಂದ್ರೆ ನೀವು ಮನೆ ಒಳಗಡೆ ಇದ್ದಾಗ ಜನ ನಿಮ್ಗೆ ಹೊರಗೆ ಸಾಕಷ್ಟು ಪ್ರೀತಿ ಕೊಟ್ಟಿದ್ದಾರೆ, ಅಂಡ್ ನೀವು ಎಲಿಮಿನೇಟ್ ಆದಾಗ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಒಳಗಡೆ ಇದ್ದಾಗ ಏನಾಗ್ತಿದೆ ಅನ್ನೋದು ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಬಟ್ ಬಿಗ್ ಬಾಸ್ ಅಂತ ಅಂದಾಗ ನಾನು ಎಂಟ್ರಿನಲ್ಲೇ ಹೇಳಿದ್ದೆ ಸ್ಟೇಜ್ ಮೇಲೆ, ಬಿಗ್ ಬಾಸ್ ಒಳಗಡೆ ಬರ್ತೀನಿ ಅಂತ ಅನ್ನೋದು ತುಂಬ ಸ್ಟ್ರಾಂಗ್ ಆಗಿ ಡಿಸಿಷನ್ ತೊಗೊಬೇಕು. ಯಾಕೆಂದರೆ ಎಲ್ರಿಗೂ ಈಸಿ ಅಲ್ಲ ಒಂದು ಬಿಗ್ ಬಾಸ್ ಮನೆ. ಯಾಕಂದರೆ ಅಲ್ಲಿ ನಮ್ಮ ವ್ಯಕ್ತಿತ್ವದ ಆಟ ಅಂತಂದಾಗ ನಮ್ಮ ಪರ್ಸ್ನಾಲಿಟೀಸು ಡಿಫ್ರೆಂಟ್ ಪರ್ಸ್ನಾಲಿಟೀಸ್ ಜೊತೆ ಅಡ್ಜಸ್ಟ್ ಮಾಡ್ಕೋಬೇಕಾಗಿರುತ್ತೆ. ಅಲ್ಲಿ ಹೋದಾಗ ನನಗೆ ಎಷ್ಟು ಮಟ್ಟಿಗೆ ನಾನು ಅಲ್ಲಿ ಇರಬಲ್ಲೆ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಇತ್ತು. ಒಳಗಡೆ ಹೋಗಿದ ತಕ್ಷಣ ನನ್ನ ನರ್ಕ ಸ್ವರ್ಗ ಅಂತಿದ್ದಾಗ ಡೈರೆಕ್ಟ್ ನನ್ನ ನರ್ಕಕ್ಕೆ ಕಳಿಸ್ತಾರೆ. ಅಲ್ಲಂತೂ ಎಷ್ಟೊಂದು ಸಲ ಅನಿಸಿದೆ, ಶೆಟ್ ವಾಟ್ ಈಸ್ ದಿಸ್, ಹಿಂಗೆ ಕಳಿಸಿದ್ರು ಅಂತ. ಬಟ್ ನನಗೆ ನಾನೇ ಇಲ್ಲಿ ಆಚೆ ಇದ್ದಾಗ ಏನು ಗೊತ್ತಾ, ಸಪೋರ್ಟಿವ್ಗೆ ನನ್ನ ಫ್ರೆಂಡ್ಸ್ ಇರ್ತಿದ್ರು. ಫಸ್ಟು ಫ್ರೆಂಡ್ಸು, ಅವ್ರನ್ನ ಕೇಳ್ತಿದ್ದೆ ಹಿಂಗಾಗ್ತಿದೆ. ಅಲ್ಲಿ ಹಂಗೆ ಆಗಲಿಲ್ಲ ಅಂದರೆ ಮಮ್ಮಿ ಡ್ಯಾಡಿಂಗೆ ಕೇಳ್ತಿದ್ದೆ, ಮಮ್ಮಿ ಹಿಂಗಾಗ್ತಿದೆ, ನಂಗೆ ಕನ್ಫ್ಯೂಸ್ ಆಗ್ತಾಯಿದೆ, ಅಥವಾ ಅದು ನಾನು ಮಾಡ್ಲಾ ಬೇಡವಾ ಅಂತ. ಕೆಲವೊಂದು ನಿರ್ಧಾರಗಳನ್ನ ಅಪ್ಪ ಅಮ್ಮ ಫ್ರೆಂಡ್ಸ್ಗಳನ್ನ ಕೇಳಿ ತೊಗೋತಾ ಇದ್ದಿದ್ದು ಹುಡುಗಿ. ಅಲ್ಲಿ ಹೋಗಿದ ತಕ್ಷಣ ಪ್ರತಿಯೊಂದು ನಿರ್ಧಾರ ನಾವೇ ತಗೋಬೇಕು. ಇಲ್ಲ ನನಗೆಲ್ಲ ಲೋ ಫೀಲ್ ಆಗ್ತಿದೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಅಂತ ಹೋದ್ರೆ ನೀವು ಕಂಟೆಸ್ಟೆಂಟೆ, ನೆಕ್ಸ್ಟ್ ನನ್ನ ಟಾರ್ಗೆಟ್ ಮಾಡ್ತೀರಾ, ಓಕೆ ಇದ್ರಲ್ಲಿ ಅವಳು ವೀಕ್ ಇದ್ದಾಳೆ. ಸೊ ಅಲ್ಲಿ ನಾವು ಹೇಳ್ಕೊಳಂಗಿಲ್ಲ. ಸ್ವತಃ ಏನೇ ಡಿಸಿಷನ್ ತಗೋಬೇಕು ನಾವೇ ತಗೋಬೇಕಾಗಿತ್ತು. ಈ ತರ ಇರೋ ಒಂದು ನಡುವೆ ನಾನು ಹೆಂಗೆ ಯು ವರ್ಸಸ್ ಯು ಅಷ್ಟೇ, ಯು ವರ್ಸಸ್ ಮೀ ವರ್ಸಸ್ ಮೀ ಇದೇ ಆಗಿದ್ದಾಗ ನನಗೆ ಹೆಂಗಿದು ಅನ್ನೋದು ಒಂದು ಕ್ವಶನ್ ಮಾರ್ಕ್ ಇತ್ತು. ಆಮೇಲೆ ಆಚೆಗಡೆ ನನ್ನ ರಿಸೀವ್ ಮಾಡ್ತಿದಾರಾ ಇಲ್ವಾ ಅನ್ನೋದು ನನಗೆ ಗೊತ್ತಾಗ್ತಾ ಇರಲಿಲ್ಲ. ಏನೇ ಗೊತ್ತಾದ್ರೂ ಹೊರಗಿನ ಸಂಪರ್ಕ ಇದ್ದಿದ್ದು ನಮ್ಗೆ ಸುದೀಪ್ ಸರ್ ಒಬ್ಬರೇ. ಅದು ವೀಕೆಂಡ್ ಅಲ್ಲಿ 2 hours ಏನ್ ಮಾತಾಡ್ತಾರೆ, ಅಲ್ಲಿ ಏನಾದ್ರು ಹಿಂಟ್ಸ್ ಕ್ಲೂಸ್, ಈಗ ಏನ್ ಮಾತಾಡಿದನ್ನ ಮತ್ತೆ ಡಿಕೋಡ್ ಮಾಡೋದೇ ಒಂದು ಅದನ್ನ ಯಾವ ತರ ಹೇಳ್ತಿದಾರೆ ಅನ್ನೋದು ಗೊತ್ತಾಗಲ್ಲ. ಇದರ ಪಾಸಿಟಿವ್ ಆಗಿ ಹೋಗ್ತಿದ್ಯಾ, ನೆಗೆಟಿವ್ ಹೋಗ್ತಿದ್ಯಾ, ಅಥವಾ ಈ ವಿಷಯ ನಾನು ಚೇಂಜ್ ಮಾಡ್ಕೊಳ್ಳೋದಾದ್ರು ಯಾವ ತರ ಮಾಡ್ಕೊಂಡ್ಲಿ ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಆ ಒಂದು ಕನ್ಫ್ಯೂಷನ್ಸ್ ಅಲ್ಲಿ ನಾನು ಹೊರಗಡೆ ಎಷ್ಟೊಂದು ಪ್ರೀತಿ ಸಿಕ್ಕಿದೆ ಅನ್ನೋದು ನಂಗೆ ಗೊತ್ತಿಲ್ಲ. ಎಲ್ಲೋ ಒಂದ್ ಕಡೆ ಕೆಲವೊಂದು ವಿಷಯಗಳಲ್ಲಿ ನನಗೆ ನಾನೇ ಏನು ಅನ್ಕೊಂಡೆ ಅಂದ್ರೆ, ಈಗ ನಾಮಿನೇಷನ್ ಅಂತ ಇದ್ದಾಗ ಈ 13 ಅಂದ್ರೆ ಒಳಗಡೆ ಇದ್ದಿದ್ದ ಕಂಟೆಸ್ಟೆಂಟ್ಸ್ ಕೊಡ್ತಾ ಇದ್ದಂಥ ರೀಸನ್ಸ್ಗಳಿಗೆ ನಾನು ಹೊರಗಡೆ ಹಂಗೆ ಪೋರ್ಟ್ರೇ ಆಗ್ತಿರ್ತೀನಿ ಅಂತ ನಾನು ಅನ್ಕೊಂಡಿದ್ದೆ. ಯಾವ ಥರ ಅಂದರೆ, ಈಗ ಕೆಲವೊಬ್ರು ಅಂತಾರೆ ಏನು ಮಾಡ್ತಾ ಇಲ್ಲ, ಏನು ಇಲ್ಲ ಇನ್ವಾಲ್ವ್, ಹಂಗೆ ಹೇಳಿ ನನ್ನ ನಾಮಿನೇಟ್ ಮಾಡಿ ಹೊರಗೆ ಕಳಿಸಿದ್ವಿ. ಇವಾಗ ನನ್ನ ಅಸಂಪ್ಷನ್ ಮೇ ಬಿ ಹೊರಗೆ ಹಂಗೆ ಇರುತ್ತೆ. ಪ್ರಾಬಬ್ಲಿ ನಾನು ಇಲ್ಲಿಗೆ ಬಂದು ನಾನು ತುಂಬ ನೆಗೆಟಿವ್ ಆಗಿಬಿಟ್ಟಿರ್ತೀನಿ ಹೊರಗಡೆ ಅಂತ ಅನ್ಕೊಂಡಿದ್ದೆ. ಬಟ್ ಸೀರಿಯಸ್ಲಿ ಬಿಲೀವ್ ಇಟ್ ಆರ್ ನಾಟ್, ಆಚೆ ಬಂದ್ಮೇಲೆ ಆ ದುಃಖದಲ್ಲೇ ಬಂದೆ. ಸ್ಟೇಜ್ ಮೇಲೆ ನಿಂತಾಗ ಅಪ್ಪ ಅಮ್ಮ ಅಲ್ಲಿ ಕೂತಿದ್ದಾರೆ, ಅವ್ರು ಇದಾರೆ ಅನ್ನೋದು ನನಗೆ ಕಾಣಿಸ್ತಿಲ್ಲ. ಎಲಿಮಿನೇಟ್ ಆಗ್ಬಿಟ್ಟಿದ್ದೀನಿ ನಾನು, ನಂಗೆ ಗೊತ್ತಿಲ್ಲ. ಯಾಕೆ ನಮ್ಗೆ ಯಾರು ಏನು ಗೊತ್ತಿರಲ್ವಲ್ಲ. 5 ನಿಮಿಷದಲ್ಲಿ ಸ್ಟೇಜ್ ಮೇಲೆ ಇರ್ಬೇಕು ಅನ್ನೋ ಸುದೀಪ್ ಸರ್ ಹಿಂಗೆ ತಿರ್ಗಿಸಿ ಹಿಂಗೆ ನಿಲ್ಸಿದಾಗ ಅಲ್ಲಿ ಕೂತಿದ್ದಾರೆ ಮಮ್ಮಿ ಡ್ಯಾಡಿ ತಮ್ಮ ಅಕ್ಕ ಎಲ್ಲ. ನೋಡ್ದೆ ಒಂದ್ ಸೆಕೆಂಡ್ ಮತ್ತೆ ಮಾತು ಬರ್ತಿಲ್ಲ, ಬ್ಲಾಂಕ್, ಫುಲ್ ಮೈಂಡ್ ಬ್ಲಾಂಕ್, ಏನಿಲ್ಲ, ಫುಲ್ ಝೀರೋ ತಲೆನಲ್ಲಿ. ನಂಗೆ ಅಲ್ಲಿರೋ ಕಂಟೆಸ್ಟೆಂಟ್ ಎಷ್ಟು ನೆನಪಾಗ್ತಿಲ್ಲ ಆ ಮೂಮೆಂಟ್ ಅಲ್ಲಿ, ಹಂಗಾಗಿತ್ತು. ಆಮೇಲೆ
ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಟೀಮೇ ಹೇಳಿದ್ರು, ಬಿಗ್ ಬಾಸ್ ಟೀಮೇ ಹೇಳಿದ್ರು, ಬಿಗ್ ಬಾಸ್ ಮನೆಯಿಂದ ಪಾಸಿಟಿವ್ ಆಗಿ ಆಚೆ ಹೋಗ್ತಿರೋ ವ್ಯಕ್ತಿ ನೀವು, ಏನು ತಲೆ ಕೆಡಿಸ್ಕೊಂಬೇಡಿ, ನಿಮ್ ಮುಂದಿನ ಜೀವನ ನಿಮ್ಗೆ ಒಳ್ಳೇದಾಗುತ್ತೆ, ನಿಮ್ ರಿಯಲ್ ಲೈಫಲ್ಲಿ ಹೆಂಗಿದ್ರಿ ಅದೇ ತರ ನೀವು ಇಲ್ಲಿದ್ರಿ, ಬಟ್ ನಮ್ಗೆ ಅಗ್ರೆಷನ್ ಬೇಕಾಗಿತ್ತು ಇನ್ನೊಂದು ಚೂರು ಅಂತ ಅವ್ರು ಹೇಳಿದ್ರು. ಮನೇಲಿ ಬಂದು ನನ್ನ ಫೋನ್ ತೊಗೊಂಡು ನಮ್ಮ ಮಮ್ಮಿ ಡ್ಯಾಡಿ ನನ್ನ ತಮ್ಮ ಎಲ್ಲ ತೋರಿಸಿದಾಗ ಆ ಒಂದೊಂದು ಕಮೆಂಟ್ಸು, ಆಮೇಲೆ ಫೋನ್ ಮಾಡ್ತಾಯಿದ್ರು ಎಲ್ಲರೂ, ನಂದು ಎಲಿಮಿನೇಷನ್ ಅಂತ ಟೆಲಿಕಾಸ್ಟ್ ಆಗಿದ ತಕ್ಷಣನೇ ಎಲ್ಲರೂ ಫೋನ್ ಬಂದು ಅಳ್ತಾ ಇದಾರೆ. ಅದನ್ನ ನೋಡಿದ ತಕ್ಷಣ ಸೀರಿಯಸ್ಲಿ ಇಷ್ಟೊಂದು ಜನ ನನ್ನನ್ನು ಪ್ರೀತಿಸಿದಾರ, ಏ ಬಿಡು ಪರವಾಗಿಲ್ಲ, ಬಿಗ್ ಬಾಸ್ ಗೆದ್ದಷ್ಟೇ ಖುಷಿ. ಎಕ್ಸಾಕ್ಟ್ಲಿ, ನಾನು ಅದನ್ನೇ ಪೋಸ್ಟ್ ಮಾಡಿದೆ, ನಾನು ಅಳ್ತಾ ಆಚೆ ಬಂದೆ, ಬಟ್ ನಿಮ್ ಪ್ರೀತಿ ನೋಡಿ ಬಿಗ್ ಬಾಸ್ ಟ್ರೋಫಿನೇ ಗೆದ್ದಷ್ಟು ಖುಷಿ ಆಯ್ತು, ಅಷ್ಟು ಸಮಾಧಾನ ಆಗೋಯ್ತು, ಇಷ್ಟು ಪಾಸಿಟಿವ್ ಆಗಿ ನನ್ನನ್ನು ಒಪ್ಕೊಂಡಿದ್ದಾರೆ ಜನ. ನಾನು ಎಲಿಮಿನೇಟ್ ಆಗಿದ್ದಕ್ಕೆ ಅವ್ರ ಮನೆ ಮಗಳಿಗೆ ಏನೋ ಒಂದು ಬೇಜಾರಾಗಿದೆ, ಅವಳು ನೋಡೋಕ್ಕಾಗಲ್ಲ ಇನ್ಮೇಲೆ ಅಂತ ಫೀಲ್ ಮಾಡ್ಕೋತಾ ಇದ್ದಾರೆ. ಆ ಫೀಲಿಂಗ್ಸ್ನ ನೋಡಿದಾಗ ಸೀರಿಯಸ್ಲಿ ಅನುಷಾ, ಯು ಡನ್ ಯುವರ್ ಜಾಬ್. ನಿಮ್ ಅದು ವ್ಯಕ್ತಿತ್ವಗಳ ಆಟ ಅಂದಾಗ ಇದು ನನ್ನ ವ್ಯಕ್ತಿತ್ವ, ಅದರಲ್ಲಿ ನನ್ನ ವ್ಯಕ್ತಿತ್ವ ರಿಯಲ್ ಆಗಿ ಏನಿದೆ ಅದನ್ನ ನಾನು ಅಲ್ಲಿ ಪ್ರೂವ್ ಮಾಡ್ಕೊಂಡೆ. ಬಹುಶಃ ಜಾಸ್ತಿ ದಿನ ಇರೋಕ್ಕಾಗಲಿಲ್ಲ, ಬಟ್ ನನ್ನ ಒಂದು ಜನಗಳ ಮನಸ್ಸನ್ನ ಗೆದ್ದಿದ್ದೀನಿ, ಅದನ್ನ ಹಾಗೆ ಉಳಿಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಪ್ರಯತ್ನ ನಾನು ಮಾಡ್ತೀನಿ. ಓಕೆ, ಯೂಶಲಿ ಬಿಗ್ ಬಾಸ್ನಲ್ಲಿ ನಾವು ನೋಡುವಾಗ ಏನನ್ಸುತ್ತೆ ಅಂತಂದ್ರೆ, ಈ ಯಾರಾದರೂ ಆ ವೀಕ್ ಎಲಿಮಿನೇಟ್ ಆಗ್ತಾರೆ ಅಂತಂದ್ರೆ ಅವ್ರಿಗೆ ಅದೊಂದು ಫೀಲ್ ಆಗ್ತಾ ಇರುತ್ತೆ, ಅಂದ್ರೆ ಬಹುಶಃ ನಾನು ಈ ವೀಕ್ ಹೋಗ್ಬಿಡ್ತೀನೇನೋ ಅನ್ಸುತ್ತೆ. ಆ್ಯಂಡ್ ಈ ವಿಚಾರದಲ್ಲಿ ಚೈತ್ರ ಕೂಡ ನಿಮಗೆ, ಅಂದರೆ ನೀನು ಹೋಗ್ಬಿಡ್ತೀಯಾ ಅಂತ ಹೇಳ್ಬಿಟ್ಟು ಅವ್ರು ಅಳ್ತಾ ಇದ್ರು, ಇಲ್ಲ ನಾನೇ ಹೋಗ್ಬಿಡ್ತೀನಿ ಅಂತೇನೋ ಅಳ್ತಾ ಇದ್ರು, ನಿಮಗೆ ಯಾಕೆ ಅನ್ನಿಸ್ತು ಅಂತ, ಅಂದರೆ ನಾನು ಈ ವೀಕು ಎಲಿಮಿನೇಟ್ ಆಗಿಬಿಡ್ತೀನಿ ಅಂತ ನಿಮ್ಗೆ ಯಾಕೆ ಅನ್ನಿಸ್ತು ಅಂತ? ಅಲ್ಲ, ನನ್ನೊಬ್ಳಿಗೆ ಅಲ್ಲ, ಅಲ್ಲಿರೋ ಇವೊಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆದ್ರೂ ನಮ್ಗೆಲ್ಲ ಒಳಗಡೆ ಏನ್ ಫೀಲಿಂಗ್ಸ್ ಇರುತ್ತೆ, ಕೆಲವೊಂದು ಟೆಲಿಕಾಸ್ಟ್ ಆಗಿರುತ್ತೆ, ಕೆಲವೊಂದು ಆಗಿರಲ್ಲ. ನಾವು ಯಾರ್ಯಾರು ನಾಮಿನೇಟ್ ಆಗಿರ್ತೀವಿ ಎಲ್ರಿಗೂ ಆ ಫೀಲಿಂಗ್ಸ್ ಇರುತ್ತೆ. ಲಿಟ್ರಲಿ ಇವಾಗ ಈ ಮೋಕ್ಷಿತಾ ಅವ್ರಿಗೂ ಹೇಳಿದ್ರು ಸುದೀಪ್ ಸರ್, ರಾತ್ರಿ ಎಲ್ಲ ನೀವು ನಿದ್ದೆ ಮಾಡಿಲ್ಲ, ಯಾರನ್ನೂ ನಿದ್ದೆ ಮಾಡಕ್ ಬಿಟ್ಟಿಲ್ಲ, ಇವಾಗ ಸಮಾಧಾನ ಆಯ್ತಾ, ನೀವು ಆರಾಮಾಗಿ ನಿದ್ದೆ ಮಾಡ್ತೀರಾ ಅಂತ. ಸೊ ರಾತ್ರಿಯಿಂದ ಅವರು ಟೆನ್ಷನ್ ಆಗಿದೆ ಏನಾಗುತ್ತೆ. ಆಕ್ಚುಲಿ ಆ ಟೈಮಲ್ಲಿ ನಾನು ಕಾನ್ಫಿಡೆಂಟ್ ಆಗಿದ್ದೆ, ಈ ವೀಕ್ ನನ್ನ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತ. ಬಟ್ ಯಾವಾಗ ಒಬ್ಬೊಬ್ರನ್ನೇ ಸೇವ್ ಮಾಡ್ಕೊಳ್ತಾ ಹೋಗ್ತಾರೆ ಗೊತ್ತಾ, ಧನ್ರಾಜ್ ಯು ಆರ್ ಸೇಫ್, ಮೋಕ್ಷಿತಾ ಯು ಆರ್ ಸೇಫ್, ಗೌತಮಿ ಯು ಆರ್ ಸೇಫ್ ಅಂತ ಬಂದಾಗ, ಇನ್ನ ಸಂಡೇ ಎಪಿಸೋಡ್ ಅಲ್ಲಿ ಬ್ರೇಕ್ ಅಂತ ಕೊಡ್ತಾರಲ್ವಾ, ಆ ಬ್ರೇಕ್ ಟೈಮ್ ಅಲ್ಲಿ ನಾನು ಚೈತ್ರ ಆಚೆ ಕುತ್ಕೊಂಡಿರ್ತೀನಿ. ಅಲ್ಲಿ ಉಳ್ಕೊಂಡಿರೋದು ಯಾರ್ಯಾರು ಅಂತಂದ್ರೆ ನಾನು, ಧರ್ಮ, ಭವ್ಯ. ಶಿಶಿರ್ ಕೂಡ ಅದಕ್ಕೆ ಮುಂಚೆ ಸೇಫ್ ಆಗಿದ್ದಾರೆ. ಅಲ್ಲಿ ಉಳ್ಕೊಂಡಿರೋದು 3 ಜನ ಅಂದಾಗ ಆ ಟೈಮಲ್ಲಿ ಆ ಫೀಲಿಂಗ್ ಬಂದೆ. ಅಲ್ಲಿವರೆಗೂ ಕಾನ್ಫಿಡೆಂಟ್ ಇತ್ತು, ಎಲ್ಲರೂ ನಾಮಿನೇಟ್ ಆಗಿದ್ರು, ಎಲ್ಲರೂ ಹೆಂಗ್ ಗೊತ್ತಾ, ನನ್ನ ಥಿಂಗ್ಸ್ ಅಲ್ಲಿದೆ, ನನ್ನ ಥಿಂಗ್ಸ್ ಇಲ್ಲಿದೆ, ಪ್ಯಾಕ್ ಮಾಡ್ಬೇಕಾದ್ರೆ ಕಳಿಸ್ಬಿಡಿ ಅಂತ ಹೇಳ್ತೀವಲ್ವಾ, ಬಿಕಾಸ್ ನಾವು ಒಳಗಡೆ ಬಂದು ನಾವು ಪ್ಯಾಕ್ ಮಾಡಕ್ಕಾಗಲ್ಲ, ಅವರೇ ಪ್ಯಾಕ್ ಮಾಡಿ ಕಳಿಸ್ತಾರಲ್ಲ ಅಲ್ಲಿರೋ ಕಂಟೆಸ್ಟೆಂಟ್ಸ್. ಎಲ್ಲರೂ ಹೇಳ್ಕೊತಿದ್ರು, ಆ ಕಬೋರ್ಡ್ ಅಲ್ಲಿ ನನ್ನ ಬಟ್ಟೆ ಇದೆ, ಇಲ್ಲಿ ನನ್ನ ಚಪ್ಪಲಿ ಇದೆ, ಹುಷಾರಾಗಿ ಕಳಿಸ್ಬಿಡಿ ಅಂತ ಎಲ್ಲ ನಗ್ತಾ ಇರ್ತಿದ್ವಿ. ನನಗೂ ಕಾನ್ಫಿಡೆಂಟ್ ಇತ್ತು ಇರ್ತೀನಿ ಅಂತ. ಆ 3 ಜನ ಉಳ್ಕೊಂಡಾಗ ಅನ್ಸ್ತು, ನನಗೆ ಏನಕ್ಕೆ ಅನಿಸ್ತು ಅಂದ್ರೆ, ಭವ್ಯ ಅವತ್ತು ಆ ವೀಕಲ್ ಕ್ಯಾಪ್ಟನ್, ಕ್ಯಾಪ್ಟನ್ ಇಮ್ಯುನಿಟಿ ಇರುತ್ತೆ, ಮನೆ ಕ್ಯಾಪ್ಟನ್ ಆದವರು ಚೆನ್ನಾಗಿ ಆಡಿದ್ದಾರೆ ಅಂತ ತಾನೇ ಕ್ಯಾಪ್ಟನ್ ಆಗಿರ್ತಾರೆ, ಅವ್ರನ್ನ ಹೆಂಗ್ ಆಚೆ ಕಳಿಸ್ತಾರೆ, ಅದು ಅಫ್ಕೋರ್ಸ್ ಅದು ಅಂಡರ್ಸ್ಟುಡ್ ಥಿಂಗ್. ಈಗ ಉಳ್ಕೊಂಡಿರೋದು ನಾನು, ಧರ್ಮ. ಈ ಕಡೆ ನಾನು ಉಳ್ಕೊಂತೀನಿ, ಅವ್ರು ಹೋಗ್ತಾರೆ ಅನ್ನೋದು ನನಗೆ ಬೇಜಾರು, ಅವ್ರು ಉಳ್ಕೋತಾರೆ ನಾನು ಇರ್ತೀನಿ, ಅಲ್ಲ ಅವ್ರು ಹೋಗ್ತಾರೆ ನಾನು ಉಳ್ಕೊಂತೀನಿ ಅನ್ನೋದು ನನಗೆ ಬೇಜಾರು, ಅಥವಾ ಇಬ್ರು ಕಳಿಸ್ಬಿಡ್ತೀನಿ ಅಂದ್ರೂ ಬೇಜಾರು. ಯಾಕೆ ನಾವಿಬ್ರು ಒಟ್ಟಿಗೆ ಬಂದಿದ್ದು ಬಿಗ್ ಬಾಸ್ ಮನೆ ಒಳಗಡೆ. ನಂಗೆ ಆ ಸ್ವಾರ್ಥನೂ ಇಲ್ಲ, ಅಯ್ಯೋ ನಾನು ಇರ್ಬೇಕು ಅವ್ರು ಹೋಗ್ಬೇಕು ಅನ್ನೋ ಸ್ವಾರ್ಥನೂ ನನಗಿಲ್ಲ. ಯಾಕಂದ್ರೆ ಫ್ರೆಂಡ್ಸು, ಓಕೆ ಗೆಲ್ಲಬೇಕು ಅಂದಾಗ ಸ್ವಾರ್ಥ ಇರಲೇಬೇಕು, ಬಟ್ ಅಲ್ಲಿ ಮಿಕ್ಸ್ಚರ್ ಫೀಲಿಂಗ್ಸು. ಏನ್ ಮಾಡ್ತಾರೆ, ಯಾಕಂದ್ರೆ ಜೋಡಿ ಟಾಸ್ಕ್ ಬೇರೆ ಆಡಿದ್ವಿ, ಭವ್ಯ ಅಂತೂ ಹೋಗಲ್ಲ ಅನ್ನೋದು ಅಂಡರ್ಸ್ಟುಡ್ ಕ್ಯಾಪ್ಟನ್ ಅಂತ. ಈಗ ನಾವು ಇರೋದು ಇಬ್ರು ಜೋಡಿ ಟಾಸ್ಕ್ ಈ ವೀಕಲ್ಲಿ ಆಡಿದಾಗ ಸುದೀಪ್ ಸರ್ ಒಂದ್ ಮಾತು ಹೇಳ್ತಾರೆ, ಯಾರು ಹೋಗ್ತೀರಾ ಅಥವಾ ಯಾರ್ಯಾರು ಹೋಗ್ತೀರಾ ನೋಡೋಣ ಬ್ರೇಕ್ ನಂತರ ಅಂತ ಹೇಳ್ತಾರಲ್ವಾ, ಅಲ್ಲಿ ಮತ್ತೆ ಟೆನ್ಷನ್. ಒಟ್ಟಿಗೆ ಬಂದ್ವಿ, ಈಗ ಒಟ್ಟಿಗೆ ಕಳಿಸ್ಬಿಡ್ತಾರಾ, ಅಥವಾ ಯಾರಾದ್ರೂ ಒಬ್ರು ಉಳ್ಕೊಂಡು ಇನ್ನೊಬ್ರನ್ನ ಕಳಿಸ್ತಾರಾ, ಶೆಟ್ ಅನ್ನೋದು ಮೈಂಡಲ್ಲಿ ಓಡ್ತಿತ್ತು. ಆ ಟೈಮಲ್ಲಿ ಚೈತ್ರ ಆಲ್ರೆಡಿ ಸ್ವಲ್ಪ ಕೆಲವೊಂದು ವಿಷಯಗಳಿಗೆ ಬೇಜಾರಾಗಿರ್ತಾರೆ, ಇಲ್ಲಿ ಬಂದು ಮಲ್ಕೊಂಡು ನೀನ್ ಹೋಗ್ಬೇಡ ಅಂತ. ನಂಗೆ ಗೊತ್ತಿಲ್ಲ ಚೈತ್ರ, ಹೋಗ್ಬೇಕಂತ ಏನಾದ್ರು ಇತ್ತು ನನ್ನ ಫೇಟ್ ಅನ್ನು, ನಾನು ಹೋಗ್ಲೇಬೇಕಾಗತ್ತೆ, ಏನು ಮಾಡಕ್ಕಾಗಲ್ಲ. ಇರ್ತೀನಿ ಅಂತಂದ್ರೆ ಡೆಫಿನೆಟ್ಲಿ ಇರ್ತೀನಿ, ಅವ್ರು ಇರ್ಸ್ಕೊಂಡೆ ಡೆಫಿನೆಟ್ಲಿ. ಆಕ್ಚುಲಿ ಧರ್ಮ ಕೂಡ ಬಂದು ಹೇಳ್ತಾರೆ, ನೀನೇನು ಹೋಗಲ್ಲ ಬಿಡು, ನಾನೇ ಹೋಗ್ತೀನಿ. ಬಟ್ ಆ 3 ಜನ ಇದ್ದಾಗ ನಾವ್ ಹೆಂಗೆ ಪ್ರೆಡಿಕ್ಟ್ ಮಾಡಕ್ಕಾಗಲ್ಲ, ಇನ್ಕ್ಲೂಡಿಂಗ್ ತ್ರಿವಿಕ್ರಮ್ ಅವ್ರು ನಾಮಿನೇಟ್ ಆದ. ತ್ರಿವಿಕ್ರಮ್ ಇಸ್ ಅ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಎಲ್ರಿಗೂ ಗೊತ್ತು. ನಾಮಿನೇಟ್ ಆದಾಗ ಏನು ಪ್ರೆಡಿಕ್ಟ್ ಮಾಡಕ್ಕಾಗಲ್ಲ. ಇಲ್ಲಿ ನಾವಿಲ್ಲಿ ಆಟ ಆಡಿರ್ಬೋದು, ಜನ ವೋಟ್ ಮಾಡಿರ್ಬೇಕು, ಅಥವಾ ನಾವ್ ಇಷ್ಟ ಆಗಿದ್ದೀವೋ ಇಲ್ವೋ, ಆಚೆಗಡೆ ಏನ್ ನಡೀತಿದೋ ನಮ್ಗೇನು ಗೊತ್ತಿಲ್ವಲ್ಲ. ಸೊ ಬಿಗ್ ಬಾಸ್ ಮನೆ ನಾವ್ ಅನ್ಕೊಂಡಂಗಲ್ಲ, ನಾವೇನು ಅನ್ಕೊಳಕ್ ಆಗಲ್ಲ ಅಂತ ಎಲ್ರಿಗೂ ಆ ಟೆನ್ಷನ್ಸ್ ಇದ್ದಾಗ ನನಗೂ ಆ ಟೆನ್ಷನ್ ಆಗಿದ್ದು ಕಾಮನ್. ಬಟ್ ಅನ್ಫಾರ್ಚುನೇಟ್ಲಿ ನಾನೇ ಹೊರಗಡೆ ಬರೋಂತ ಪರಿಸ್ಥಿತಿ ಬಂತು. ಬಟ್ ಆಲ್ರೆಡಿ 3 ಜನ ಇದ್ದಾಗಲೇ ಸ್ವಲ್ಪ ಮೆಂಟಲಿ ಪ್ರಿಪೇರ್ ಆಗಿದ್ನಲ್ಲ, ಏನಾಗುತ್ತೋ ಗೊತ್ತಿಲ್ಲ, ಏನಾದ್ರೂ ಅಕ್ಸೆಪ್ಟ್ ಮಾಡ್ಕೊಳ್ಳೋಣ ಅಂತ ಪ್ರಿಪೇರ್ ಆಗಿ, ಹಿಂಗ್ ರೆಡ್ ಲೈಟ್ ಬಂದಾಗ್ಲೂ ಓಕೆ ಕಮ್ ಆನ್ ಕೂಲ್ ಆಯ್ತು, ಇಷ್ಟು ದಿನ ನಿನ್ ಕೈಯಲ್ಲಿ ಆಗಿದ್ದಷ್ಟು ಎಫರ್ಟ್ ನೀನ್ ಹಾಕಿದ್ಯಾ ಅಂತ. ಬಟ್ ಅಲ್ಲಿ ಅಳು ಬರ್ಲಿಲ್ಲ, ಧರ್ಮಂಗ್ ಕಂಗ್ರಾಟ್ಸ್ ಹೇಳಿದೆ,
ಚೆನ್ನಾಗಿ ಆಟ ಆಡಿ ಅಂತಂದೆ. ಹೊರಗಡೆ ಕಾನ್ಫಿಡೆನ್ಸ್ ಅಲ್ಲೇ ಬಂದೆ, ಅಳ್ಬಾರ್ದು ನಾನು ಅನ್ಕೊಂಡ್ ಬಂದೆ. ಒಂದು VT ಪ್ಲೇ ಮಾಡ್ತಾರೆ, ಹೋಯ್ತು. ಹೆಂಗ್ ಆಗ್ಬಿಡ್ತು ಅಂತಾರೆ, ಇನ್ನು ಅದನ್ನ ನಾನು ಫೀಲ್ ಮಾಡಕ್ ಆಗಲ್ವಲ್ಲ. ಅಷ್ಟೇ ಅಲ್ಲ, ಒಂದ್ಸಲ ಡೋರ್ ತೆಗ್ದು ಆಮೇಲೆ ಯಾರನ್ನೂ ಮೀಟ್ ಕೂಡ ಮಾಡಕ್ಕಾಗಿಲ್ಲ, ಒಂದು ಗುಡ್ ಬೈ ಕೂಡ ಹೇಳಕ್ಕಾಗಿಲ್ಲ ಯಾರಿಗೂ. ಇಲ್ಲ, ಅದ್ ಒಂದ್ ಪ್ರಕಾರ ಅದು ಒಳ್ಳೇದಾಯ್ತು. ಯಾಕಂದ್ರೆ ಇನ್ನೊಂದ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಅಟ್ಲೀಸ್ಟ್ ಹೊರಗೆ ಬರ್ಬೋದು, ಇಲ್ಲ ಇನ್ನ ಇಮೋಷನಲ್ ಆಗ್ಬಿಡ್ತೀರಾ. ಹೊರಗೆ ಬರ್ಬೇಕಾದ್ರೆ ಕಾನ್ಫಿಡೆಂಟ್ ಆಗಿ ಆಚೆ ಬರ್ತೀನಿ. ನನ್ನ ಮೈಂಡಲ್ಲಿ ನಮ್ಮ ಮಮ್ಮಿ ಹೇಳ್ ಕಳ್ಸಿದ್ರು, ಬಿಗ್ ಬಾಸ್ಗೆ ಹೋಗ್ತಿದ್ದೀನಿ ಅಂದಾಗ ಫಸ್ಟು ಒಂದು ಆತಂಕ ಪಟ್ಟಿದ್ದು ನಮ್ಮ ಅಮ್ಮನೇ. ಅವ್ರಿಗೆ ನನ್ ಬೇರೆಯವ್ರು ಅಳದೆ ನೋಡಕ್ಕಾಗಲ್ಲ, ನೀನ್ ಅಲ್ಲಿ ಹೋಗಿ ಅಳ್ತಾ ಇದ್ರೆ ಅಂದ್ರೆ ಆ ಟಾಸ್ಕ್ ಅಂತ ಬಂದಾಗ ಅಥವಾ ಯಾರಾದ್ರು ನೋವು ಮಾಡಿದಾಗ ಅದನ್ನ ನೀನ್ ಅಳದ್ ನಮ್ ಕೈಲಿ ನೋಡಕ್ಕಾಗಲ್ಲ, ಯೋಚನೆ ಮಾಡು ಅಂತ ಅಂದಿದ್ರು. ನಾನು ಹೋಗ್ತೀನಿ ಅಂತಂದ. ಇಲ್ಲ ಮಮ್ಮಿ, ನಿನ್ ಮಗ್ಳೇನೋ ಪ್ರೂವ್ ಮಾಡ್ಬೇಕು, ನಾನು ಹೋಗ್ತೀನಿ. ಯಾಕಂದ್ರೆ ರೀಲ್ಗೂ ರಿಯಲ್ ಲೈಫ್ಗೂ ಡಿಫ್ರೆನ್ಸ್ ಇದೆ. ನಾವೇನೇ ಆಕ್ಟ್ ಮಾಡಿದ್ರು, ಈಗ ಸಿನಿಮಾಗಳಲ್ಲಿರ್ಬೋದು, ಏನೇ ಒಂದು ನೋಡಿದ್ರು ನಮ್ಮನ್ನ ಆನ್ ಸ್ಕ್ರೀನ್ ಮಾತ್ರ ನೋಡಿರ್ತಾರೆ. ನನ್ನ ರಿಯಲ್ ಲೈಫ್ ಏನು, ನನ್ನ ಪರ್ಸನಾಲಿಟಿ ಏನು ಅಂತ ನಾನು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ನಾವು ಆನ್ ಸ್ಕ್ರೀನ್ ಅಂತ ಬಂದ ತಕ್ಷಣ ಡಿಪ್ಲೊಮ್ಯಾಟಿಕ್ ಆಗಿರೋದಿರ್ಬೋದು. ಡಿಪ್ಲೊಮ್ಯಾಟಿಕ್ ಅನ್ನೋದಕ್ಕಿಂತ ರಿಸರ್ವ್ಡ್, ಇಲ್ಲಿ ಇಷ್ಟೇ ಮಾತಾಡ್ಬೇಕು ಅಷ್ಟೇ ಮಾತಾಡ್ಬೇಕು ಅನ್ನೋದು ಒಂದಿರುತ್ತೆ. ಪ್ರೊಫೆಷನ್ ಅಂತ ಬಂದಾಗ, ರಿಯಲ್ ಲೈಫ್ ಅಂತ ಬಂದಾಗ ನಾನು ಮನೇಲಿ ಇರ್ತೀನಲ್ಲ, ಆ ರೀತಿ ಜನಕ್ಕೆ ನಾನು ತೋರಿಸ್ಬೇಕು ಅಂದ್ರೆ ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್. ನೀನ್ ಯೋಚನೆ ಮಾಡಬೇಡ, ನನ್ನ ಬೈಕೊಳಕ್ ಚಾನ್ಸ್ ಇಲ್ಲ ಯಾರು, ನಾನು ಆತರ ಹುಡುಗಿ ಅಲ್ಲ, ನನ್ನ ಕೈಯಲ್ಲಿ ಆದಷ್ಟು ಎಫರ್ಟ್ ಹಾಕ್ತೀನಿ ಅಂತ. ಅವಾಗ ಅಂದ್ರು, ನೀನ್ ಒಂದೇ ವಾರಕ್ಕೆ ಆಚೆ ಬಂದ್ರೂನು ಕಾನ್ಫಿಡೆಂಟ್ ಆಗ್ಬಾ, ಎಲ್ಲೂ ನಿನ್ ದುಃಖ ಪಡ್ಬೇಡ, ಕುಗ್ಗಬೇಡ, ಯಾರು ಹಂಗಂತಾರೆ ಹಿಂಗಂತಾರೆ ಅಂತ ಅಂದ್ಬಿಟ್ಟು ಮನ್ಸಲ್ಲಿ ಯೋಚನೆ ಮಾಡ್ಕೊಂಡು ನೀನು ಕುಗ್ಗಿ ಅಳ್ತಾ ಆಚೆ ಬರೋದು ನಾನು ನೋಡಕ್ಕಾಗಲ್ಲ. ನೀನ್ ಎಷ್ಟೇ ದಿನ ಇದ್ರು ಖುಷಿಯಿಂದ ಹೊರಗ್ ಬಾ ಅಂತಾನೆ ಹೇಳ್ಕಳ್ದಿ. ಗೆದ್ಕೊಂಬಾ, ಆಗ್ಲಿಲ್ಲ ಅಂದ್ರೂ ಎಷ್ಟ್ ದಿನ ಇರ್ತೀಯ ಆ ಜರ್ನಿನ ಬ್ಯೂಟಿಫುಲ್ ಆಗಿ ಕಂಪ್ಲೀಟ್ ಮಾಡಿ ಕಾನ್ಫಿಡೆಂಟ್ ಆಗಿ ಹೊರಗ್ ಬಾ ಅಂತಾನೆ ಹೇಳ್ಕಳ್ಸಿದ್ರು. ಅದ್ ತಲೆಗೆ ಬಂತು. ರೆಡ್ ಲೈಟ್ ನನ್ ಮೇಲೆ ಹಿಂಗ್ ಬಂದಿದ ತಕ್ಷಣ ಮಮ್ಮಿ ಹೇಳಿದ ಮಾತುಗಳೆಲ್ಲ ನೆನಪಾಯ್ತು. ಕಾನ್ಫಿಡೆಂಟ್ ಆಗಿ ಆಚೆ ಬಂದೆ. VT ಪ್ಲೇ ಮಾಡಿದಾಗ ಏನಾಯ್ತು ಅಂತಂದ್ರೆ, ಆ ಮೆಮೊರೀಸ್ ಇದೆಯಲ್ಲ, ಟಾಸ್ಕ್ ಆಡ್ದಾಗ ಬಹುಶಃ ಅದು ಪ್ರತಿಯೊಬ್ಬ ಕಂಟೆಸ್ಟೆಂಟಿಗೂ ಆಗತ್ತೆ ಅನ್ಸುತ್ತೆ. ಅಂದ್ರೆ ಎಷ್ಟೊಂದ್ ಜನ VT ಪ್ಲೇ ಇದು ವೇಟ್ ಮಾಡ್ತಾ ಇರ್ತಾರೆ. ಆಕ್ಚುಲಿ ಅದೊಂದು ತುಂಬಾ ಇಮೋಷನಲ್ ಆಗಿರುತ್ತೆ. ಅಂಡ್ ನೀವು ಹೊರಗೆ ಬರ್ಬೇಕಾದ್ರೆ ಒಂದು ಇನ್ಸಿಡೆಂಟ್ ಆಗುತ್ತೆ. ಯೂಶಲಿ ಧರ್ಮ ತುಂಬಾ ಎಕ್ಸ್ಪ್ರೆಸಿವ್ ಇರೋದಿಲ್ಲ ಅವರು, ಅಂದ್ರೆ ಯಾವ್ದಾದ್ರು ವಿಚಾರ ಹೇಳುವಾಗ. ಬಟ್ ನೀವು ಹೊರಗೆ ಬಂದ್ಮೇಲೆ ಸಿಕ್ಕಾಬಟ್ಟೆ ಹತ್ಬಿಡ್ತಾರ ಅವರು. ಬಹುಶಃ ಧರ್ಮ ಅಷ್ಟು ಹತ್ತಿದ್ದು ಮನೆಯಲ್ಲಿ ಯಾರು ನೋಡಿರ್ಲಿಲ್ಲ ಅನ್ಸುತ್ತೆ. ನಿಮ್ಮನ್ನ ಅಷ್ಟು ಮಿಸ್ ಮಾಡ್ಕೊಂಡ್ಬಿಟ್ರ ಅವರು. ಅಲ್ಲ, ಬಹುಶಃ ನಾವ್ಯಾರು ಆಡಿಯನ್ಸ್ ನೋಡಿರ್ಲಿಲ್ಲ ಅನ್ಸುತ್ತೆ ಧರ್ಮ ಅಷ್ಟು ಹತ್ತಿದ್ದು. ನೀವು ಹೋದ್ರಿ ಅಂತೇಳಿ ನಿಮ್ಮನ್ನ ಮಿಸ್ ಮಾಡ್ಕೊಂಡು ತುಂಬಾ ಹತ್ಬಿಟ್ರು. ಅದ್ರ ಬಗ್ಗೆ ಏನ್ ಹೇಳ್ತೀರಿ? ನೋಡ್ದೆ ನಾನು ಅದನ್ನ ನಿನ್ನೆ ನೈಟ್ ಮಿಡ್-ನೈಟ್ ಎಪಿಸೋಡ್ ನಾನು ಜಿಯೋ ಸಿನಿಮಾಸಲ್ಲಿ. ಅವರೆಲ್ಲ ಇವನ್ ಚೈತ್ರ, ಭವ್ಯ, ಹೌದು, ಧರ್ಮ, 3 ಜನ ಹತ್ರು. ಸ್ಪೆಷಲಿ ಧರ್ಮ, ಚೈತ್ರ ಬಿಕ್ಕಿ ಅಳ್ತಾ ಇದ್ರು. ನಂಗೂ ಅಲ್ಲಿವರೆಗೂ ಹತ್ತಿರ್ಲಿಲ್ಲ, ಕಂಟ್ರೋಲ್ ಮಾಡ್ಕೊಂಡಿದ್ದೆ. ನಾನು ಏನು ಆಚೆ ಮನೆಯಿಂದ ಆಚೆ ಬಂದಾಗ, ಒಳಗಡೆ ಬಂದ ತಕ್ಷಣ ನನ್ನ ಫ್ಯಾಮಿಲಿ ತುಂಬಾ ಚೆನ್ನಾಗಿ ನನ್ನನ್ನು ವೆಲ್ಕಮ್ ಮಾಡಿದ್ರು. ಮನೆಯಲ್ಲಿ ವೆಲ್ಕಮ್ ಬ್ಯಾಕ್ ಅಂತ ಎಲ್ಲ ರೆಡಿ ಮಾಡಿಸಿ ನಾನು ತುಂಬಾ ಬ್ಯೂಟಿಫುಲ್ ಆಗಿ ಒಳಗೆ ಕರ್ಕೊಂಡಾಗ ನಂಗೆ ಆ ದುಃಖನ ಏನ್ ಮಾಡಿದೆ, ಖುಷಿನಲ್ಲಿ ಇದ್ದೆ. ಎಮೋಷನ್ ಅಂದ್ರೆ ಹ್ಯಾಪಿ ಟಿಯರ್ಸ್ ಇತ್ತು. ಇರ್ಲಿ, ನನ್ನ ಫ್ಯಾಮಿಲಿ ಇದಾರೆ ನನಗೋಸ್ಕರ, ಅಲ್ಲಿ ಏನೋ ಜೀವನದಲ್ಲಿ ಗೆಲ್ಲೋಣ, ಆಟದಲ್ಲಿ ಸೋತ್ರು ಅನ್ಕೊಂಡಿದ್ದೆ. ಬಟ್ ನೈಟ್ ಎಲ್ಲ ಮಾತುಕತೆ ಎಲ್ಲ ಮುಗ್ದು ನೈಟ್ ಹಾಕೊಂಡ್ವಲ್ಲ ಮಿಡ್-ನೈಟ್ ಅಲ್ಲಿ ಏನಾಗಿದೆ ನೋಡಿ, ಅದ್ ನೋಡಿದ ತಕ್ಷಣ ಒಂದು ಓಡ್ಬಂದ್ ನಮ್ಮ ಮಮ್ಮಿನ ತಪ್ಕೊಂಡ್ ಅತ್ತೆ ಅಂದ್ರೆ ಜೋರು. ಲಿಟ್ರಲಿ ನಾನು ಎಷ್ಟು ಕಂಟ್ರೋಲ್ ಮಾಡಿದ್ದೆ, ಸ್ಟೇಜ್ ಮೇಲಿಂದ ಮನೆಗ್ ಬರೋವರೆಗೂ ನನ್ನ ಟೀಯರ್ಸ್ ನ ಅಂದ್ರೆ ಅತ್ತೆ ಜೋರ್ ಹತ್ತಿರ್ಲಿಲ್ಲ, ಫೀಲಿಂಗ್ಸ್ ನ ಇರ್ಲಿ, ದಟ್ಸ್ ಓಕೆ. ನೀವು ಇವಾಗ್ಲೂ ಇಮೋಷನಲ್ ಆಗ್ತಾ ಇದೀರ ಮಾತಾಡ್ತಾ ಸ್ವಲ್ಪ ಎಮೋಷನಲ್, ಅದೇ ಪ್ರಾಬ್ಲಮ್ ನಂದು. ಬಟ್ ಈ ತರ ಇನ್ನು ಜೋರಾಗಿ ಹತ್ತಿದ್ದೀನಿ. ನಿನ್ನೆ ರಾತ್ರಿ ತುಂಬಾ ಜೋರಾಗಿ ಹತ್ತೆ. ಅವರೆಲ್ಲ ಅಳ್ಬೇಕಾದ್ರೆ ನಂಗೂ ಅಳು ತಡಿಯಕ್ಕಾಗಿಲ್ಲ. ಆ ವ್ಯಾಲ್ಯೂಸ್ ನೋಡಿ, ಒಂದು ವ್ಯಕ್ತಿಗೋಸ್ಕರ ಒಬ್ರು ಕಣ್ಣಲ್ಲಿ ನೀರ್ ಬರುತ್ತೆ ಅಂದ್ರೆ ದಟ್ ಇಸ್ ಜೆನ್ಯೂನ್. ಹೌದು, ಚೈತ್ರ, ಭವ್ಯ, ಧರ್ಮ, ಅವ್ರ 3 ಜನ ಬಹುಶಃ ನಿಮ್ಗೋಸ್ಕರ ಅವ್ರ ಮನೆಯಲ್ಲಿ ಯಾವತ್ತೂ ಇದ್ರು. ಅಂದ್ರೆ ನಿಮ್ಗೆ ಯಾರಾದ್ರೂ ಒಬ್ರು ಸ್ಟ್ಯಾಂಡ್ ತಗೊಂತಾರೆ ಅಂತಂದ್ರೆ ಅದು ಒಂದು ನಾಮಿನೇಷನ್ ವಿಚಾರದಲ್ಲಿ ಬಿಟ್ರೆ, ಬಿಕಾಸ್ ಅದು ಅವ್ರೊಬ್ರು ಡಿಸಿಷನ್ ಆಗಿರಲಿಲ್ಲ, ಅವ್ರ ಪಾರ್ಟ್ನರ್ದು ಡಿಸಿಷನ್ ಅಂತ ತಗೊಳೋದಿದ್ರೆ ಬಹುಶಃ ಪಾಪ ನಿಮ್ ಜೊತೆ ಯಾವಾಗ್ಲೂ ಸ್ಟ್ಯಾಂಡ್ ಆಗಿದ್ರು ಅವರು. ಎಕ್ಸಾಕ್ಟ್ಲಿ. ನನಗೆ ನಾನು ಅತ್ತಾಗ, ನಂಗೆ ನೋವಾದಾಗ ಆ ಮನೇಲಿ ನಮ್ಮವರು ಅಂತ ಒಂಚೂರು ಫೀಲ್ ಆಗ್ತಿದ್ದು ಫಸ್ಟ್ ಧರ್ಮ. ಆ ಧರ್ಮ ಇಲ್ಲ ಅಂದಾಗ ನೆಕ್ಸ್ಟ್ ಆಪ್ಷನ್ ನನಗೆ ಚೈತ್ರ ಕಾಣಿಸ್ತಾ ಇದ್ರು. ಎಲ್ರು ಕೇರ್ ಮಾಡ್ತಿದ್ರು. ಒನ್ ಆಫ್ ದಿ ಅದು ಯಾರಾದ್ರೂ ಒಬ್ರು ಯಾರ ಕಣ್ಣಿಗೆ ಕಾಣಿಸ್ತಾರೆ, ಈಗ ಬ್ಲೋ ಕೂತಿದ್ದೆ ಅಂದ್ರೆ ಇವನ್ ಮೋಕ್ಷಿತ ಅವರು ಕೂಡ ತುಂಬಾ ಸಲ ಸಮಾಧಾನ ಮಾಡಿದ್ದಾರೆ. ಎಲ್ಲರೂ, ವಿಕ್ಕಿ, ಗೌತಮಿ, ಮಂಜಣ್ಣ, ಎಲ್ಲರೂ. ಅಂದ್ರೆ ಅದೊಂದು ಮಾನವೀಯತೆ ಎಲ್ಲರಿಗೂ ಇದೆ ಮನೆಯಲ್ಲಿ. ಆಟ ಅಂತ ಬಂದಾಗ ಅಗ್ರೆಸಿವ್ ಆಗಿರ್ತಾರೆ ಬಿಟ್ರೆ, ಅದನ್ನ ಹೊರತುಪಡಿಸಿ ಫ್ರೀ ಟೈಮ್ ನಲ್ಲಿ ಎಲ್ರಿಗೂ ಒಂದು ಹ್ಯುಮ್ಯಾನಿಟಿ ಇದೆ, ಎಲ್ರೂ ಒಳ್ಳೆಯವರೇ ಅಲ್ಲಿರೋರು. ಅದಿರ್ತಾ ಇತ್ತು. ಜಾಸ್ತಿ ಕೇರ್ ಮಾಡ್ತಿದ್ದು ಒಂದ್ ಸ್ವಲ್ಪ ಧರ್ಮನೇ. ನಾನು ಊಟ ಮಾಡಿಲ್ಲ ಅಂತಂದ್ರೆ ಮಾಡಿ, ಈಗ ಬೇರೆಯವ್ರು 1 ಸಲ 2 ಸಲ ಹೇಳ್ಬೋದು, ಇವ್ರು ಮಾಡೋರ್ಗು ಬಿಡ್ತಾ ಇರ್ಲಿಲ್ಲ. ಆಮೇಲೆ ನಂಗೆ ಒಂದು ಟಾಸ್ಕ್ ಅಂತ ಬಂದಾಗ ನೋವಾಗಿರುತ್ತೆ, ಕೆಲವ್ರಿಗೆ ಗಿಲ್ಟ್ ಆಗಿರುತ್ತೆ. ನಾನ್ ನೋಡಿದ ಅವಳಿಗೆ ನೋವು ಮಾಡ್ಬಿಟ್ನಲ್ಲ ಅಂದ್ಬಿಟ್ಟು ನನ್ನ ಹತ್ರ ಬರ್ತಿರ್ಲಿಲ್ಲ.
ಸಾರಿ ಅಂತ ಅಂದ್ಬಿಟ್ಟು ಅವ್ರಿರೋರು. ಈಗ ಹತ್ರ ನಾನು ನಾನು ಆ ನೋವನ್ನ ಅನುಭವಿಸ್ತಿರೋದ್ನ ಅವ್ರ ಕೈಲಿ ನೋಡಕ್ ಆಗ್ತಿರ್ಲಿಲ್ಲ, ನನ್ನ ಹತ್ರನೇ ಬರ್ತಿರ್ಲಿಲ್ಲ. ಬಟ್ ನನಗ್ ಸಮಾಧಾನ ಮಾಡ್ಬೇಕಲ್ಲ, ಅವಾಗ ಹೆಗ್ಲು ಕೊಡ್ತಾ ಇದ್ದಿದ್ ಧರ್ಮ. ನನ್ಗೂ ಒಂದ್ ಹೆಂಗಾಗ್ತಿತ್ತು ಅಂದ್ರೆ, ಅಪ್ಪ ಅಮ್ಮ ತಮ್ಮ ಎಲ್ಲ ದೂರ ಇದಾರೆ, ನಮ್ಮವ್ರಂತ ಇಲ್ಲಿ ಯಾರು ಇಲ್ಲ, ಧರ್ಮ ಒಬ್ರೇ ಅಲ್ಲಿ ನಮ್ಮವ್ರು ಅಂತ ಕಾಣಿಸ್ತಾ ಇದ್ದು. ಎಸ್, ಆ ವಿಷಯದಲ್ಲಿ ನಾನು ಅಪ್ರಿಶಿಯೇಟ್ ಮಾಡ್ಬೇಕು, ಅವ್ನು ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಆ ವ್ಯಕ್ತಿಗೆ, ಆ ಗುಣಕ್ಕೆ. 50 ದಿನ, ನಾನು 50 ದಿನ ಒಳಗಡೆ ನೋಡಿದ್ದಲ್ವ, 50 ದಿನದಲ್ಲೂ ಆ ತಾಳ್ಮೆ ಕಳ್ಕೊಳ್ದೆ. ಅಂದ್ರೆ ನೀವು ಇದಕ್ಕಿಂತ ಮುಂಚೆನೂ ಧರ್ಮ ಅವ್ರನ್ನ ನೋಡಿದೀರಾ? ಬಹುಶಃ ಅವರು ಹೊರಗೆ ಒಳಗೆ ಎಲ್ಲ ಏನು ಚೇಂಜಸ್ ಇಲ್ಲ ಅನ್ಸುತ್ತಲ್ಲ. ಒಂದ್ಸಲ ನಾನೇ ಹೇಳಿದ್ದೆ ಕೂಡ, ಎಲ್ಲ ಒಂದ್ ಕಡೆ ಅವ್ರಿಗೂ ಹರ್ಟ್ ಆಗೋದು, ಮನೆಯವರೆಲ್ಲ ಸೇರ್ಕೊಂಡು ನಾಮಿನೇಟ್ ಮಾಡಿದಾಗ, ಅದೇನೋ ಕೆಲವೊಂದು ಅವಾರ್ಡ್ಸ್ಗಳು ಕೊಡ್ತಾರೆ, ನಾಲಾಯಕ್ ಅಂತ ಕೊಟ್ಟಾಗ, ಅದೆಲ್ಲ ಕೊಟ್ಟಾಗ ಅವ್ರಿಗೆ ಬೇಜಾರಾಗೋದು. ಆ ಟೈಮಲ್ಲಿ ನಾನೇ ಒಂದ್ಸಲ ಹೇಳಿದ್ದೆ, ಧರ್ಮ ಏನಾದ್ರು ಚೇಂಜಸ್ ಮಾಡ್ಕೋಬೇಕಂತ ಅನ್ಸ್ತಾ ಇದ್ಯಾ, ಮಾಡ್ಕೊಳ್ಳಿ ಪರವಾಗಿಲ್ಲ, ಅಂದ್ರೆ ಈಗ ನಿಮ್ಗೆ ಫೀಲ್ ಆಗ್ತಿದೆ ಅಲ್ವಾ ಹಿಂಗೆಲ್ಲ ಅಂತ ಇದಾರೆ ಅಂತ, ನೀವೆಲ್ಲೋ ಒಂದ್ ಕಡೆ ನೀವು ಚೇಂಜ್ ಆದ್ರೆ ಒಳ್ಳೇದೇನೋ ನೋಡಿ ಅಂತ, ಅದೇ ಸಜೆಷನ್ನು ಅಥವಾ ಏನೋ ಒಂದು ಇದಲ್ಲ, ಒಂದ್ ಮಾತು, ಒಂದು ಹೇಳ್ದೆ, ಒಂದ್ ಕಿವಿ ಮಾತು, ಚೇಂಜ್ ಅವ್ರು ಇಲ್ಲ, ಐ ಆಮ್ ವಾಟ್ ಐ ಆಮ್, ನಾನು ಇರೋದು ಹಿಂಗೆ, ನಾನು ಇಲ್ಲಿ ಈ ಮನೇಲಿ ಉಳ್ಕೊಂಡು ನಾನು ಹಿಂಗೆ ಇರ್ತೀನಿ, ನಾನು ಆಚೆ ಹೋದ್ರು ನಾನು ಹಿಂಗೆ ಇರ್ತೀನಿ ಅನುಷಾ, ನಾನು ಚೇಂಜ್ ಆಗಕ್ಕಾಗಲ್ಲ. ಬಹುಶಃ ಮನೆ ಒಳಗಡೆ ನೀವು, ಧರ್ಮ ಮತ್ತೆ ಧನರಾಜು, ನೀವು 3 ಜನ ಸ್ವಲ್ಪ ಬೇರೆಯವ್ರಿಗೆ ಹರ್ಟ್ ಮಾಡಕ್ ಸ್ವಲ್ಪ ತುಂಬಾ ಯೋಚನೆ ಮಾಡ್ತೀರಾ, ಅಂದ್ರೆ ಏನಾದ್ರು ಮಾತಾಡುವಾಗ ಇಲ್ಲ ಅವ್ರು ಏನ್ ಅನ್ಕೊಂತಾರೆ ಏನು ಅಂತ, ನೀವು 3 ಜನ ಸ್ವಲ್ಪ ಯೋಚನೆ ಮಾಡ್ತೀರಾ ಜಾಸ್ತಿ ಅನ್ಸುತ್ತೆ. ಅಂಡ್ ಆ ಶೋಗೆ ಅಂದ್ರೆ ನೀವು ಒಂದ್ ಸ್ವಲ್ಪ ಹೆಂಗೆ ತುಂಬಾ ಸಾಫ್ಟ್ ನೇಚರ್ ಕಂಟೆಸ್ಟೆಂಟ್ಸ್ ಆಗ್ಬಿಟ್ರ ಅಂತ 3 ಜನ? ವ್ಯಕ್ತಿತ್ವಗಳ ಆಟ ಅಂತ ಬಂದಾಗ, ಈಗ ಬಿಗ್ ಬಾಸ್ ಕ್ಯಾಸ್ಟ್ ಮಾಡ್ಬೇಕಾದ್ರೆ ಈಗ ಎಲ್ಲರೂ ಅನ್ಕೊಂತಾರೆ ಕೋಪನೇ ಇರ್ಬೇಕು, ಜಗಳನೇ ಆಡ್ಬೇಕು, ಅದೇ ಬಿಗ್ ಬಾಸ್. ನೋ, ಅಲ್ಲ. ಈಗ ಕ್ಯಾಸ್ಟ್ ಮಾಡ್ಬೇಕಾದ್ರೆ ನಾನಂದೆ, ಅವರು ಕೇಳು ನಿಮ್ಮ ವ್ಯಕ್ತಿತ್ವ ಹೆಂಗೆ ಅಂತ ಅಂದಾಗ, ಒಂದ್ ಎಕ್ಸಾಂಪಲ್ ಕೇಳ್ತಾರೆ, ಒಂದ್ ಫಾರೆಸ್ಟ್, ಅಷ್ಟು ಪ್ರಾಣಿಗಳಿರುತ್ತೆ, ಆ ಪ್ರಾಣಿಗಳಲ್ಲಿ ನೀವೇನು ಅಂತ ಕೇಳಿದ್ರು. ನಾನಂದೆ ಟೈಗರ್ ಅಂದೆ. ಅಷ್ಟೇ, ನಾ ಟೈಗರೇ ಆಗಿರ್ತೀರ ಯಾವಾಗ್ಲೂ ಅಂತ ಇಲ್ಲ, ಸಮ್ಟೈಮ್ಸ್ ಜಿಂಕೆ ಆಗಿರ್ತೀನಿ. ಅಂದ್ರೆ 2 ನೇಚರ್ ಇದೆ ನನಗೆ. ಒಂದು 50% ಜಿಂಕೆ ವರ್ಷನ್ ಇದೆ, 50% ಟೈಗರ್ ವರ್ಷನ್ ಇದೆ. ಸಾಫ್ಟು ಅಲ್ಲ, ಹಂಗಂತ ತುಂಬಾ ಆರೋಗೆಂಟು ಅಲ್ಲ, ಬ್ಯಾಲೆನ್ಸ್ಡ್ ಮಾಡೋ ಹುಡುಗಿ ನಾನು ಅಂತ ಅಂದಾಗ, ಎಸ್ ಅದೇ ಬೇಕಾಗಿರೋದು. ನಿಮ್ ವ್ಯಕ್ತಿತ್ವಕ್ಕೆ ಧಕ್ಕೆ ಬಂದಾಗ ನೀವು ನಿಂತ್ಕೊಳ್ಳಿ. ಎಲ್ಲಾದ್ರೂ ಅನ್ಯಾಯ ಆಗ್ತಿದ್ಯಾ, ನಿಂತ್ಕೊಳ್ಳಿ. ಅದನ್ನ ಬಿಟ್ಬಿಟ್ಟು ಪ್ರತಿ ಸಲ ಜಗಳ ಆಡ್ಬೇಕು ಅಂತ ನಾವೇನ್ ಹೇಳಲ್ಲ ಮೇಡಮ್. ಜನ ಅದನ್ನ ರಾಂಗ್ ಆಗಿ ತಿಳ್ಕೊಂಡಿದ್ದಾರೆ, ಜಗಳ ಆಡಿದ್ರೇನೆ ಬಿಗ್ ಬಾಸ್ ಅಂತ ಅನ್ಕೊಂಡಿದ್ದಾರೆ. ಅಲ್ಲ, ಇದು ವ್ಯಕ್ತಿತ್ವಗಳ ಆಟ, ಇದು ಡಿಫ್ರೆಂಟ್ ಕೈಂಡ್ ಆಫ್ ಪರ್ಸನಾಲಿಟೀಸ್. ಅದಕ್ಕೆ ಎಲ್ಲಾ ಜಾನರ್ಸ್ ಇಂದನೂ ಅವರು ಸೆಲೆಕ್ಟ್ ಮಾಡೋದು. ಈಗ ಬರೀ ಹೀರೋಯಿನ್ಸೇ ಬೇಕು ಅಂದ್ರೆ ಹೀರೋಯಿನ್ಸ್ನೇ ಹಾಕ್ಬೋದು, ಹೀರೋಸೇ ಬೇಕು ಅಂದ್ರೆ ಹೀರೋಸ್ನೇ ಹಾಕ್ಬೋದು, ಇಲ್ಲ ಬರೀ ಟಾಸ್ಕ್ ಅಂದ್ರೆ ಬರೀ ಎಲ್ಲ ಅಥ್ಲೆಟ್ಸ್ನೇ ತಂದಾಕ್ಬೋದು. ಅಲ್ಲ, ಈಗ ಒಬ್ರು ಕಾಮಿಡಿ ಜಾನರ್ ಇಂದ ತರ್ತಾರೆ, ಇನ್ನೊಬ್ರು ಒಂದು ಪಬ್ಲಿಕ್ ಇಂದ ಕರ್ಕೊಂಡ್ ಬರ್ತಾರೆ, ಒಬ್ರು ಸೋಷಿಯಲ್ ಮೀಡಿಯಾ ಇಂದ ಕರ್ಕೊಂಡ್ ಬರ್ತಾರೆ, ಒಬ್ರು ಸ್ಯಾಂಡಲ್ವುಡ್ ಇಂದ, ಕೆಲವರು ಸೀರಿಯಲ್ಸ್ ಇಂದ, ಕೆಲವರು ರಿಯಾಲಿಟಿ ಶೋಸ್ ಇಂದ, ಈ ತರ ಎಲ್ಲಾ ಮಿಕ್ಸ್ಚರ್ ಆಫ್ ಪರ್ಸನಾಲಿಟೀಸ್ ಅಲ್ಲಿ ಇದ್ದಾಗ ಹೆಂಗ್ ಹೇಳ್ತೀರಾ ನೀವು ಅಲ್ಲಿ ಜಗಳನೇ? ಈಗ ಆಯ್ತಪ್ಪ, ಈಗ ನಾನ್ ಸಾಫ್ಟ್, ಇದು ಧನರಾಜು ಸಾಫ್ಟ್, ಧರ್ಮ ಸಾಫ್ಟ್, ವಿಕ್ಕಿ ಜಗಳ ಆಡಲ್ಲ, ಆಟ ಆಡ್ ತೋರಿಸ್ತಾರೆ. ಮಂಜಣ್ಣ 2 ಆಡ್ತಾರೆ, ಜಗಳನೂ ಆಡ್ತಾರೆ, ಆಟನೂ ಆಡ್ತಾರೆ. ಗೌತಮಿ ಅವರು ಅಷ್ಟೇ, ಏನು ಐ ಮೀನ್ ಅವ್ರದ್ದಾದ ರೀತಿ ನಾನು ಪಾಸಿಟಿವ್ ಆಗಿರ್ತೀನಿ, ಕಾಮ್ ಆಗಿರ್ತೀನಿ. ಅದನ್ನ ಜಗಳ ಆಡ್ತಿದ್ರು ಅದನ್ನ ನಾನು ಪಾಸಿಟಿವ್ ಆಗೇ ತಗೋತೀನಿ. ದಟ್ಸ್ ಹರ್ ಕ್ಯಾರೆಕ್ಟರ್. ಸೊ ಡಿಫ್ರೆಂಟ್ ಕೈಂಡ್ ಆಫ್ ಪರ್ಸನಾಲಿಟೀಸ್ ಗೇಮ್ ಇಟ್ ಇಸ್. ಜನ ಅದನ್ನ ತಪ್ಪು ತಿಳ್ಕೊಂತಾರೆ, ಅಲ್ಲಿ ಅವ್ರುಗಳು ಕಂಟೆಸ್ಟೆಂಟ್ಗಳು ತಪ್ಪು ತಿಳ್ಕೊಂಡಿದ್ದಾರೆ. ಇನ್ಫ್ಯಾಕ್ಟ್ ಒಳಗಡೆ ಇರ್ಬೇಕಾದ್ರೆ ಅಗ್ರೆಸಿವ್ ಎಲ್ಲ, ನಿಂತ್ಕೊಳ್ಳಲ್ಲ, ಸ್ಟ್ಯಾಂಡ್ ತಗೊಳ್ಳಲ್ಲ. ಐ ಡೋಂಟ್ ನೋ, ಆಮೇಲೆ ಜಾಸ್ತಿ ಅಗ್ರೆಸಿವ್ ಆಗ್ಬಿಟ್ಟು ಇವ್ರು ಸಿಕ್ಕಾಪಟ್ಟೆ ಅಗ್ರೆಸಿವ್. ಅದು ಅದನ್ನು ಅಂತಾರಲ್ವಾ, ಈಗ ವಿಕ್ಕಿಗೆ ತುಂಬಾ ಅಗ್ರೆಸಿವ್ ಆಗಿ ಆಟ ಆಡ್ತಾರೆ ಅಂತಾರೆ. ಸೊ ಅಲ್ಲಿರೋರ್ಗೆ ಕನ್ಫ್ಯೂಷನ್, ಏನು ಆಡ್ಲ ಅಂದ್ರೆ ಈ ವೀಕ್ ಏನು ಆಡ್ಲೇ ಇಲ್ಲ ಅಂತ. ಅಂಡ್ ಅದನ್ನ ನಾನು ಯಾವಾಗ ಎವ್ರಿ ವೀಕ್ ಇಸ್ ಅ ನ್ಯೂ ವೀಕ್. ಈ ವೀಕ್ ನನ್ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಅಂತಾರೆ, ನೆಕ್ಸ್ಟ್ ವೀಕ್ ಇನ್ನೊಬ್ರು ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಹೇಳಕ್ಕಾಗಲ್ಲ, ಯಾಕಂದ್ರೆ ಈಗ ನಾನು ಹೇಳ್ದಂಗೆ ಒಬ್ಬೊಬ್ರು ಒಂದ್ರಲ್ಲಿ. ಈಗ ಶಿಶಿರು ಡ್ಯಾನ್ಸ್ ತುಂಬಾ ಚೆನ್ನಾಗಿ, ಸುರೇಶ್ ಅಣ್ಣಂಗೆ ಡ್ಯಾನ್ಸ್ ಬರಲ್ಲ, ಸುರೇಶ್ ಅಣ್ಣ ಗೇಮ್ ಚೆನ್ನಾಗಿ ಆಡ್ತಾರೆ. ಸೊ ಅವ್ರವ್ರದ್ದು ವೀಕ್ ಸಿಗುತ್ತೆ ಗೊತ್ತಾ. ಡ್ಯಾನ್ಸ್ ಅಂತ ಬಂದಾಗ ಇವ್ರು ಸಕ್ಕದಾಗಿ ಮಾಡಿದ್ರು ಮೊನ್ನೆ ಎಂಟರ್ಟೈನ್ಮೆಂಟ್ ಇದರಲ್ಲಿ. ಇನ್ನೊಂದು ಯಾವುದೋ ಒಂದು ಕೆಸ್ಟು ಟಾಸ್ಕ್ ಓದಿದ್ದು ಅಂತ ಬಂದಾಗ ಇವ್ರು ಎನರ್ಜಿನೆಲ್ಲ ಹಾಕಿ ಅವ್ರು ಚೆನ್ನಾಗಿ ಮಾಡಿದ್ರು. ಇನ್ನೊಂದು ಮೆಂಟಲ್ ಟಾಸ್ಕ್ ಅಂತ ಬಂದಾಗ ವಿಕ್ಕಿ ತುಂಬಾ ಚೆನ್ನಾಗಿ ಮಾಡಿದ್ರು. ಸೊ ಒಬ್ಬೊಬ್ರು ಒಂದೊಂದ್ರಲ್ಲಿ ಸ್ಪೆಷಲ್ ಇರ್ತಾರೆ. ಸೊ ಆವಾಗ್ಲೇ ಉತ್ತಮ ಕಳಪೆ ಅಂತ ಅಂದಾಗ ಅವ್ರು ಹೇಳ್ಬೋದು ಈ ವೀಕ್ ನಿಮ್ದು ಹಂಗಿತ್ತು ಹಿಂಗಿತ್ತು. ಅಲ್ಲ, ಅವ್ರ ಪರ್ಸನಾಲಿಟಿ. ಈಗ ನನ್ನ ಪರ್ಸನಾಲಿಟಿಗೆ ನಾನು ಏನ್ ಮಾಡಕ್ ಸಾಧ್ಯ ಅದ್ರಲ್ಲಿ ನಾನು 100% ನಾನು ಕೊಡ್ತೀನಿ. ಇನ್ನೊಂದು ಕಂಟೆಸ್ಟೆಂಟ್ ಅವ್ರಿಗೆ ಯಾವ ಟ್ಯಾಲೆಂಟ್ ಇದೆ ಅದ್ರಲ್ಲಿ ಅವ್ರು 100% ಕೊಡ್ತಾರೆ. ಅವ್ರಿಗಿರೋ ಟ್ಯಾಲೆಂಟ್ ನನ್ಗಿರಲ್ಲ, ನನ್ಗಿರೋ ಟ್ಯಾಲೆಂಟ್ ಅವ್ರಿಗಿರಲ್ಲ. ಅದನ್ನ ನಾವು ಅಲ್ಲಿರೋ ಕಂಟೆಸ್ಟೆಂಟ್ಸ್ ಗಳಾಗಿರ್ಲಿ ಅಥವಾ ಜನ ಆಗಿರ್ಲಿ ಅರ್ಥ ಮಾಡ್ಕೊಂಡ್ರೆ
ಇಟ್ಸ್ ಅ ಬ್ಯೂಟಿಫುಲ್ ಗೇಮ್. ಹೌದು, ಅದು ಅಗ್ರೆಷನ್ನೇ ಆಗಬೇಕು, ಜಗಳನೇ ಆಡಬೇಕು, ನೋ ಐ ಡೋಂಟ್ ಅಗ್ರಿ. ಗೊತ್ತಿಲ್ಲ ಆಚೆ ಜನ, ಇದು ನನ್ನ ವೈಯಕ್ತಿಕ ಅಭಿಪ್ರಾಯ, ಐ ಡೋಂಟ್ ಅಗ್ರಿ. ಓಕೆ, ನೀವು ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರಿ, ಎಲ್ಲಾ ಒಂದು ಫೀಲ್ಡ್ ಇಂದಾನು ಕರ್ಕೊಂಡ್ ಬರ್ತಾರೆ ಅಂತ. ಈಗ ಮನೆಗೆ ಇಬ್ರು ವೈಲ್ಡ್ ಕಾರ್ಡ್ ಎಂಟ್ರಿ ಬಂದಿದ್ದಾರೆ ಅಂಡ್ ಹೋಗ್ತಾನೆ ಒಂದು ಬ್ಯಾಂಗ್ ಆಗಿ ಹೋಗಿದ್ದಾರೆ. ಇವತ್ತು ಪ್ರೋಮೋದಲ್ಲಿ ಆಗಿರ್ಬೋದು, ಇಲ್ಲ ನಿನ್ನೆ ಸುದೀಪ್ ಸರ್ ಎಪಿಸೋಡ್ ಅಲ್ಲಿ ಆಗಿರ್ಬೋದು, ಫುಲ್ಲು ಅಂದ್ರೆ ರಜತ್ ಅಂತ ಒಬ್ರು ಎಂಟ್ರಿ ಕೊಟ್ಟಿದ್ದಾರೆ. ಅವ್ರು ಹೇಳ್ತಾರೆ ಮನೆಯಲ್ಲಿ ಇರೋರೆಲ್ಲ ಅದ್ರಲ್ಲಿ ಅರ್ಧ ತಿಕ್ಲು ಅರ್ಧ ಪುಕ್ಲು, ಒಬ್ರು ಕಂಡ್ರೆ ಒಬ್ರಿಗೆ ಆಗಲ್ಲ, ಈ ತರ ಎಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರು. ನಿಮಗೆ ಏನ್ ಅನ್ಸುತ್ತೆ ಈ 2 ಕಂಟೆಸ್ಟೆಂಟ್ಗಳ ಬಗ್ಗೆ? ಸ್ಟ್ರಾಂಗ್ ಇದ್ದಾರೆ. ಮೇ ಬಿ ಕೆಲವರಿಗೆ ಕಾಂಪಿಟೇಷನ್ ಬೇಕಾಗಿತ್ತು ಅನ್ಸುತ್ತೆ, ಅದಕ್ಕೆ ಮೇ ಬಿ ರಜತ್ ಅವರು ಹೋಗಿದ್ದಾರೆ. ಶೋಭಾನು ಅಷ್ಟೇ, ಅಫ್ಕೋರ್ಸ್ ಈಗ ಕಾಮಾಗೆ ಇದ್ರೂ ಆಗಲ್ಲ, ಅಗ್ರೆಷನ್ ಅಲ್ಲಿ ಇದ್ರೂ ಆಗಲ್ಲ, ಆ ಮಿಕ್ಸ್ ಬೇಕಾಗಿತ್ತು. ಈಗ ಹೋಗಿದ್ದಾರೆ, ನೋಡೋಣ ಅದೇನಾಗ ನನಗೂ ಇಂಟ್ರೆಸ್ಟ್. ಒಳಗಡೆ ಇದ್ದಿದ್ರೆ ಪ್ರಾಬಬ್ಲಿ ಅದು ನಾನು ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೆ ಅವ್ರ ಜೊತೆನಲ್ಲಿ. ಅನ್ಫಾರ್ಚುನೇಟ್ಲಿ ಟಿವಿಯಲ್ಲಿ ಕುತ್ಕೊಂಡು ನೋಡೋ ಅಂತ ಸಿಚುಯೇಷನ್ ಇದೆ. ಅಲ್ಲಿ ವಾಚ್, ಮೇ ಬಿ ಇಟ್ ವಿಲ್ ಬಿ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಓಕೆ, ಇನ್ನ ಲಾಸ್ಟ್ ವೀಕ್ದು ಈ ಟಾಸ್ಕ್ಗಳೆಲ್ಲ ತಗೊಂಡ್ರೆ ಪಾಪ ಶಿಶಿರ್ ಒಂದು ದೊಡ್ಡ ತ್ಯಾಗ ಮಾಡ್ತಾರೆ ಚೈತ್ರನಿಗೋಸ್ಕರ. ನಾಮಿನೇಷನ್ ಓಪನ್ ಆಗಿ ಹೇಳ್ತಾರೆ ಅವರು, ಇಲ್ಲ ಚೈತ್ರ ಅವಳನ್ನ ಅವಳು ಪ್ರೂವ್ ಮಾಡ್ಕೊಬೇಕು, ಅವಳ ಫ್ಯಾಮಿಲಿ ಮತ್ತೆ ತಲೆ ಎತ್ಕೊಂಡು ಓಡಾಡಬೇಕು, ಆ ಥರ ಚೈತ್ರ ಮಾಡಬೇಕು ಅಂತ ಹೇಳಿ ಅವರು ನಾಮಿನೇಟ್ ಆಗಿ ಚೈತ್ರನ ಸೇವ್ ಮಾಡ್ತಾರೆ. ಬಟ್ ಚೈತ್ರ ಟ್ರಂಪ್ ಕಾರ್ಡ್ ಅಂತ ಬಂದಾಗ ಶಿಶಿರ್ನ ಡಿಚ್ ಮಾಡ್ತಾರೆ. ಈ ಡಿಸಿಷನ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಅದು ಕರೆಕ್ಟ್ ಅನ್ಸುತ್ತಾ? ಚೈತ್ರ ಆ ಥರ ಮಾಡ್ಬೇಕಿತ್ತಾ? ನಾನು ಡಿಸಿಷನ್ ತಗೋಬೇಕು. ಚೈತ್ರಂಗ್ ಅದು ಅಲ್ಲೇ ಎಕ್ಸ್ಪ್ಲೇನ್ ಮಾಡಿದೆ. ಐ ಡೋಂಟ್ ನೋ ಅದು ಟೆಲಿಕಾಸ್ಟ್ ಆಗಿದೆಯೋ ಅಲ್ವಾ ಅನ್ನೋದು ನನಗೆ ಗೊತ್ತಿಲ್ಲ, ನಾನು ಇನ್ನೂ ಯಾವುದೂ ಎಪಿಸೋಡ್ಸ್ ನೋಡಿಲ್ಲ. ಚೈತ್ರ ಬಂದ್ಬಿಟ್ಟು ನನ್ನನ್ನು ಕೇಳ್ತಾರೆ, ಎಲ್ಲರೂ ನನ್ನ ಮೇಲೆ ಹಿಂಗೆ ಆಪೋಸಿಟ್ ಆಗ್ತಿದ್ದಾರೆ ಅಂತ. ಶಿ ವಾಸ್ ಕ್ರೈಯಿಂಗ್. ಬಂದ್ಬಿಟ್ಟು ನನ್ನ ಹೆಗ್ಲು ಮೇಲೆ ಮಲ್ಕೊಂಡು ನಾನು ಮಾಡಿ ತಪ್ಪ ಅಂತ ಕೇಳಿದಾಗ ನಾನೊಂದು ಮಾತಂತೀನಿ, ಒಂದು ನಿರ್ಧಾರ ತಗೊಳ್ಳೋದಕ್ಕೂ ಮುಂಚೆ 100 ಸಲ ಯೋಚನೆ ಮಾಡಬೇಕು. ನಾನು ಹೆಂಗೆ ಅಂತಂದ್ರೆ, ನಾನೊಂದು ನಿರ್ಧಾರಕ್ಕೆ ಬರ್ತಿದ್ದೀನಿ ಅಂದ್ರೆ ಆಪೋಸಿಟ್ ರಿಯಾಕ್ಷನ್ ಏನಿರುತ್ತೆ ಅಂತ ಯೋಚನೆ ಮಾಡ್ತೀನಿ. ಈಗ ನಾನು ನಿಮ್ಗೇನೋ ಒಂದು ಹೇಳ್ತೀನಿ ಅಂತಂದಾಗ ನಿಮ್ಮಿಂದ ಅದು ಗುಡ್ ರಿಯಾಕ್ಷನ್ ಬರ್ಬೋದು, ಬ್ಯಾಡ್ ರಿಯಾಕ್ಷನ್ ಬರ್ಬೋದು. ಅವೆರಡು ಇವಾಗ ನಿಮ್ದೆಲ್ಲ ಡಿಸಿಷನ್ ಅಲ್ಲಿ ಒಂದು ಜೆನ್ಯೂನಿಟಿ ಇತ್ತು ಅಂದ್ರೆ ನೀವು ಒಂದು ನೀಟಾಗಿ ರೀಸನ್ ಹೇಳ್ತೀರಾ. ಲೈಕ್ ಸುರೇಶ್ ಅವ್ರಿಗೆ ಕಾಲ ಏಟಾಗಿದೆ, ಸೊ ಅವರಿಗೆ ಯಾವ ತರ ಟಾಸ್ಕ್ ಬರುತ್ತೆ ಗೊತ್ತಿಲ್ಲ, ಅದು ಅವ್ರಿಗೆ ಇನ್ನ ಪ್ರಾಬ್ಲಮ್ ಆಗ್ಬೋದೇನೋ ಅನ್ನೋ ರೀತಿಲಿ ನೀವ್ ಹೇಳ್ತೀರಿ. ಇನ್ನ ಮೋಕ್ಷಿತ್ ಅವ್ರಿಗೂ ತ್ರಿವಿಕ್ರಮ್ಗೂ ಅದೊಂದು ಫ್ರಿಕ್ಷನ್ ಇರೋದ್ರಿಂದ ಮಧ್ಯದಲ್ಲಿ ಅವ್ರು ಒಪ್ಕೊಳೋದಿಲ್ಲ. ಅಂಡ್ ಗೌತಮಿ ಅವರು ಒಂಥರ ರೀಸನ್ ಕೊಡ್ತಾರೆ. ಆದ್ರೆ ನಿಮ್ಮನ್ನ ಯಾರು, ನಿಮ್ಮ ಪಾರ್ಟ್ನರ್ ಇರ್ತಾವ್ರು ಯಾರು ಸೇವ್ ಮಾಡಿರೋದಿಲ್ಲ. ಆದ್ರೆ ಚೈತ್ರನ್ ವಿಚಾರ ಅಂತ ಬಂದಾಗ ಶಿಶಿರು ಅವ್ರು ತಾನು ನಾಮಿನೇಟ್ ಆಗಿ ಚೈತ್ರನ್ ಸೇವ್ ಮಾಡಿರ್ತಾರೆ. ಬೆಸ್ಟ್ ಎಕ್ಸಾಂಪಲ್ ಐಶ್ವರ್ಯ ಮತ್ತೆ ಇವರು ಧರ್ಮ ಅವರು. ಐಶ್ವರ್ಯ ಒಪ್ಕೊಳೋದಿಲ್ಲ, ಇಲ್ಲ ನನ್ಗಿರೋ ಇವರೇ ಪಾರ್ಟ್ನರೇ ಕರೆಕ್ಟ್ ಆಗಿದ್ದಾರೆ ಅಂತ ಹೇಳಿ. ಅಷ್ಟೊಂದು ತ್ಯಾಗ ಮಾಡಿದ್ಮೇಲೆ ಚೈತ್ರ ಅವ್ರ ಡಿಸಿಷನ್ ತಗೊಳೋದ್ ಬೇಕಿತ್ತಾ ಅಂತ? ಎಸ್, ಆಕ್ಚುಲಿ ಆ ವಿಷಯದಲ್ಲಿ ನನ್ಗೂ ನನ್ನ ಚೈತ್ರಂಗ್ ಒಂದು ಕ್ವಶನ್ ಕೇಳ್ತೀನಿ ಅಲ್ಲೇನೆ. ಶಿಶಿರ್ ಯಾವ್ದ್ರಲ್ಲಿ ಕಮ್ಮಿ ಇದ್ರು? ಈಸ್ ಅ ಗುಡ್ ಪಾರ್ಟ್ನರ್ ನಿನ್ಗೆ. ಅವ್ರು ಯಾಕಂದ್ರೆ ಈಸ್ ಆಲ್ಸೋ ವೆರಿ ಗುಡ್ ಕಂಟೆಸ್ಟೆಂಟ್, ಟಾಸ್ಕ್ ಚೆನ್ನಾಗಿ ಆಡ್ತಾರೆ. ಅಂಡ್ ಈಗ ಎಂಟರ್ಟೈನ್ಮೆಂಟ್ ಬಂದಾಗ ಡಾನ್ಸ್ ಏನ್ ಸೂಪರ್ ಆಗಿ, ಅದನ್ನ ಚೈತ್ರ ಬೇರೆ ಪಾರ್ಟ್ನರ್ ಆಗಿದ್ರೆ ಅಷ್ಟು ಚೆನ್ನಾಗಿ ಅದು ಬರ್ತಿತ್ತು. ಅದಷ್ಟೇ ಅಲ್ಲ, ನಾನು ಅಬ್ಸರ್ವ್ ಮಾಡಿದ್ದು ಶಿಶಿರ್ ಅವರು ಗೇಮ್ ಆಡುವಾಗ ಅಪೋನೆಂಟ್ ಯಾರಿಗಾರು ಏಟ್ ಆದ್ರೆ ಅವ್ರು ಗೇಮೇ ಬಿಟ್ಬಿಡ್ತಾರೆ, ಬಿಟ್ಟು ಇಮಿಡಿಯೇಟ್ ಅವ್ರನ್ನ ನೋಡಕ್ ಹೋಗ್ತಾರೆ. ಅದು ಗೌತಮಿ ವಿಚಾರದಲ್ಲಿ ಆಗಿರ್ಬೋದು, ಭವ್ಯನ್ ವಿಚಾರದಲ್ಲಿ ಆಗಿರ್ಬೋದು, ಏನಾಯ್ತು ಏನು ಅಂತ ಇಮಿಡಿಯೇಟ್ ನೋಡಕ್ ಹೋಗ್ತಾರೆ. ಅಂದ್ರೆ ಒಂದು ಜೆಂಟಲ್ಮನ್ ಬಿಹೇವಿಯರ್, ಆ ಬಿಹೇವಿಯರ್ ಅವರಿಗೆ ಈಸ್ ವೆರಿ ಗುಡ್ ಪರ್ಸನ್ ಆಕ್ಚುಲಿ. ಸೊ ನಾನು ಕೇಳಿದೆ ಶಿಶಿರ್ಗೆ ಏನ್ ಕಡಿಮೆ ಆಗಿತ್ತು ಅಂತ ಡಿಸಿಷನ್ ನೀನ್ ತಗೊಂಡೆ ಅಂತ. ಇಲ್ಲ ಅಂದ್ರೆ ಅವಳ ಪ್ರಾಬ್ಲಮ್ ಏನಂದ್ರೆ ನನ್ನ ಹತ್ರ ಶೇರ್ ಮಾಡ್ಕೊಂಡಿದ್ ಪ್ರಕಾರ. ಸೊ ಅವಳ ಮೈಂಡಲ್ಲಿ ಏನಿತ್ತು ಗೊತ್ತಿಲ್ಲ, ಬಾಯಲ್ಲಿ ಹೇಳಿದ್ದೆ ಏನಂತಂದ್ರೆ ವಿಕ್ಕಿ ನನ್ನ ಜೊತೆ ಕಂಫರ್ಟಬಲ್, ಅವ್ರ ಜೊತೆ ಆಡಿದ್ರೆ ಅಂದ್ರೆ ಅವಳಿಗೊಂದು ಸ್ವಾರ್ಥನೂ ಇತ್ತು, ಕ್ಯಾಪ್ಟನ್ ಆಗ್ಬೋದು. ಯಾಕಂದ್ರೆ ಈಗ ಭವ್ಯನ್ ಚೂಸ್ ಮಾಡ್ಕೊಂಡಾಗ ಭವ್ಯ ಕ್ಯಾಪ್ಟನ್ ಆದ್ರು, ವಿಕ್ಕಿ ಭವ್ಯನ್ ಚೂಸ್ ಮಾಡಿದ್ದಕ್ಕೆ. ಸೊ ಆ ಒಂದು ಇರುತ್ತೆ. ಬಟ್ ಇದನ್ನು ಯೋಚನೆ ಮಾಡಿ, ನಾನು ಎಪಿಸೋಡ್ ನೋಡಿಲ್ಲ, ನಮ್ಗೆ ಒಳಗಡೆ ನಾಮಿನೇಷನ್ಸ್ ಬಗ್ಗೆ ಯಾರು ಎಕ್ಸ್ಪ್ಲೇನ್ ಮಾಡಿಲ್ಲ. ಅಲ್ಲಿ ಶಿಶಿರ್ ಅವ್ರನ್ನ ಅವ್ರು ನಾಮಿನೇಟ್ ಎಕ್ಸ್ಪ್ಲೇನ್ ಮಾಡಬಾರ್ದು ಅಂತಾನೆ ಹೇಳಿರ್ತಾರೆ. ಸೊ ನಂಗೆ ಅದು ಗೊತ್ತಿಲ್ಲ, ಈಗ ನೀವ್ ಹೇಳ್ತಿರೋದಕ್ಕೆ ನಂಗೆ ಗೊತ್ತಾಗ್ತಿದೆ. ಸೊ ಆ ತರದೊಂದು ತ್ಯಾಗ ಅವ್ರು ಮಾಡಿದ್ದಾರೆ ಅಂತಂದಾಗ ಆಕ್ಚುಲಿ ಅವ್ರು ಶಿಶಿರ್ನೇ ಸ್ಟಿಕ್ ಆನ್ ಆಗ್ಬೇಕಾಗಿತ್ತು. ದಟ್ಸ್ ಅ ಜೆನ್ಯೂನಿಟಿ. ಯಾಕಂದ್ರೆ ಅಫ್ಕೋರ್ಸ್ ಟಾಸ್ಕ್ಗಳು ಮುಂದಕ್ಕೆ ಬರುತ್ತೆ. ಆ ವೀಕ್ ಸೇವ್ ಆಗಿದ್ದಾರೆ ಅಂತಂದಾಗ ನೆಕ್ಸ್ಟ್ ವೀಕ್ ಸಿಕ್ತಲ್ಲ, 14 ದಿನ ಆಪ್ಷನ್ ಸಿಕ್ತಲ್ಲ ನಿನಗೆ. ಸೊ ಮೇ ಬಿ ನನ್ಗೆ ಇವಾಗ ಗೊತ್ತಾಗ್ತಿರೋದ ಕಾರಣ ಮೇ ಬಿ ಅವರು ಶಿಶಿರ್ ಅವ್ರಿಗೆ ಇದು ಮಾಡಬಾರ್ದಾಗಿತ್ತು. ಓಕೆ, ಇನ್ನ ಲಾಸ್ಟ್ ಸ್ಯಾಟರ್ಡೆ ಎಪಿಸೋಡು ಒಂಥರ ನಿಜ ಫೈರ್ ಆಗಿತ್ತು ಎಪಿಸೋಡ್. ನೋಡೋರಿಗೆ ಎಲ್ರಿಗೂ ಅದೊಂದು ಗೂಸ್ ಬಂಬ್ಸ್ ಬಂದ್ಬಿಡ್ತು. ಏನಿದು ಸುದೀಪ್ ಸರ್ ಇಷ್ಟು ಅಗ್ರೆಸಿವ್ ಆಗಿದ್ದಾರೆ, ಒಂಥರ ರೌದ್ರಾವತಾರ ಅವ್ರದ್ದು. ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಸುದೀಪ್ ಸರ್ ಅಷ್ಟೊಂದು ಸಿಟ್ ಮಾಡ್ಕೊಂತಾರೆ ಅಂತ. ಆಕ್ಚುಲಿ ಚೈತ್ರ ಮನೆ ಒಳಗಡೆ ಬಂದು ಏನೇನು ಹೇಳಿದ್ರು, ನಿಮಗೇನು ಹೇಳಿದ್ರು ಅವರು ಅಂತ? ನನಗೆ ಹೇಳಿದ್ದೇನಂತಂದ್ರೆ, ಧರ್ಮ ಅವರೊಟ್ಟಿಗೆ ತುಂಬಾ ಟೈಮ್ ವೇಸ್ಟ್ ಮಾಡ್ತಿದ್ಯಾ ನೀವು, ಅದು ನಾನು ಸೀರಿಯಸ್ ಆಗಿ ತಗೊಂಡ್ಲಿಲ್ಲ, ಕನ್ಸಿಡರು ಮಾಡ್ಲಿಲ್ಲ. ನನಗೇನ್ ಅನ್ಸುತ್ತೆ ಅದನ್ನ ಮಾಡೋರಿಗೆ, ನನಗೆ ನಾನು ಏನ್ ಮಾಡ್ತೀನಿ ಅದ್ರ ಕ್ಲಾರಿಟಿ ಇರುತ್ತೆ, ಇಲ್ಲ ಅಂದ್ರೆ ಅದನ್ನ ನನಗೆ ಟಚ್ ಮಾಡಲ್ಲ. ಆ ಕ್ಯಾರೆಕ್ಟರ್ ಇರೋರು, ಅದು ನನ್ಗೇನು ಚೇಂಜಸ್ ಅನಿಸ್ತಿಲ್ಲ. ಇನ್ನೊಂದೇನು ಹೇಳಿದ್ರು ಅಂದ್ರೆ, ನಿನ್ನ ಫ್ರೆಂಡ್ಶಿಪ್ ತುಂಬಾ ಚೆನ್ನಾಗಿ ಹೋಗ್ತದೆ ಹೊರಗಡೆ, ಅದು ಹೊರಗಡೆ ಚೆನ್ನಾಗಿ ಹೋಗ್ಬೇಕು ಅಂತ ನಾನು ನಾಟಕ ಮಾಡಲ್ಲ.
ನಿನ್ನಲ್ಲಿ ಇಡೀ ಮನೆ ನಿನಗೆ ಆಪೋಸಿಟ್ ಆದ್ರೂ ನಿನ್ನಲ್ಲಿ ನಾನೇನೋ ಒಂದು ಒಳ್ಳೆತನ ಕಂಡ್ಕೊಂಡಿದ್ದೀನಿ. ನೀನ್ ನನಗ್ ತೋರಿಸಿರೋ ನೀನು ಹೊರಗಡೆ ಹೆಂಗಿರ್ತೀಯೋ ನನಗೆ ಗೊತ್ತಿಲ್ಲ, ಬೇರೆಯವ್ರ ಹತ್ರ ಹೆಂಗಿರ್ತೀಯೋ ಗೊತ್ತಿಲ್ಲ, ನನ್ನ ಹತ್ರ ನೀನು ಹೆಂಗಿರ್ತೀಯ ಅನ್ನೋದು ನನಗೆ ಮ್ಯಾಟರ್ ಆಗುತ್ತೆ. ಅದಕ್ಕೆ ನಾನು ಗೌರವ ಕೊಡೋರು. ಸೊ ಅದಕ್ಕೆ ನಾನು ಸ್ಪಂದಿಸ್ಬಿಟ್ಟು ನಾನು ಚೆನ್ನಾಗಿ ಮಾತಾಡ್ತಿದ್ದೆ. ಅದನ್ನ ಹೇಳೋದು. ಆಮೇಲೆ ಐ ಲವ್ ಯು ಅನು ಅಂತ ಒಂದು ಟಿಶ್ಯೂ ಪೇಪರ್ನಲ್ಲಿ ಬರೆದು ತೋರಿಸಿದ್ರು. ಐ ಲವ್ ಯು ಟು ಅಂತ ಅಂದೆ. ನನ್ನ ಹತ್ರ ಅಷ್ಟೇ ಮಾತಾಡಿದ್ದು. ವಿಕ್ರಮ್ ಅವ್ರ ಹತ್ರ ಏನೇನೋ ಮಾತಾಡಿದಾರಂತೆ. ಅದು ಅದೇ ವಿಕ್ರಮಿಗೆ ಮಾತಾಡಿದ್ರು, ಮತ್ತೆ ಮಂಜು ಅವರಿಗೆ ಹೇಳಿದ್ರು, ಧನುಗ್ ಹೇಳಿದ್ರು, ಅದೆಲ್ಲ ನೋಡಿದ್ವಿ. ನಾನು ನಿಮ್ಮ ಹತ್ರ ಏನ್ ಹೇಳಿದ್ರು ಅನ್ನೋದು ನನ್ನ ಹತ್ರ ಅಷ್ಟು ಹೇಳಿದ್ರು. ಅದನ್ನ ನಾನು ಇನ್ನೊಂದು ಏನು ಹೇಳಿದೆ ಅಂದ್ರೆ, ಚೈತ್ರ ನನಗೆ ಆಕ್ಚುಲಿ ಬೇಡ, ಹೊರಗಡೆ ತಿಳ್ಕೊಂಡು ನಾನು ಕಾನ್ಶಿಯಸ್ ಆಗಿ ನಾನು ಹೋಗ್ತಾ ಇರೋ ವೇನ ನಂಗೆ ಡೈವರ್ಟ್ ಮಾಡ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ. ಡೋಂಟ್ ಟೆಲ್ ಮಿ ಎನಿಥಿಂಗ್ ಅಂತ ಒಂದು ಹೇಳಿದ್ರು. ಮಾತಿಗೆ ಮುಂಚೆ ಸಖತ್ ಫಿಗರ್ ನೀನು ಅಂತ ರೇಗಿಸ್ತಾ ಇದ್ರು. ಯಾಕಂಗ ಹೇಳ್ತಾ ಇದ್ದೀರಾ ಅಂತಂದೆ. ಇಲ್ಲ ಹೊರಗಡೆ ಎಲ್ಲ ಹಂಗೆ ಇರೋದು, ಒಳ್ಳೆ ಸಖತ್ ಫಿಗರ್ ಅಂತ ನಿನ್ನ ಬಗ್ಗೆ ಒಪಿನಿಯನ್ ಇರೋದು ಅಂತ. ಅಂದರೆ ನಾನೇನಾದ್ರು ಹಂಗೆ ಬಿಹೇವ್, ಅಲ್ಲೊಂಚೂರು ಕಾನ್ಶಿಯಸ್ ಆಯಿತು ನನಗೆ. ಅಂದ್ರೆ ಹೊರಗಡೆ ನಾನು ಚೆನ್ನಾಗಿದ್ದೀನಿ ಅಂತ ಅನ್ಕೊಂತಿದ್ರು, ಅಥವಾ ನಾನು ಹಂಗೆ ಆಡ್ತಾ ಇದ್ದೀನಿ ಅಂತ ಅನ್ಕೊಂತಾ ಇದ್ದಾರಾ? ನನಗೆ ಆ ಫೀಲ್ ಅಂತೂ ದೇವರಾಣೆ ಇಲ್ಲ. ನಾನು ಯಾವತ್ತೂ ನಾನು ಸೂಪರ್ ಆಗಿದ್ದೀನಿ, ಹಂಗಿದ್ದೀನಿ, ಆ ಥರ ಫೀಲಲ್ಲಿ ನಾನು ಇರೋದೇ ಇಲ್ಲ. ಏನಿದೆ ಆಕ್ಚುಲಿ ನೀವು ಸೂಪರ್ ಆಗೇ ಇದ್ದೀರಾ. ಥ್ಯಾಂಕ್ಸ್ ಫಾರ್ ಯೋರ್ ಕಾಂಪ್ಲಿಮೆಂಟ್. ಬಟ್ ಆ ಥರ ಫೀಲಲ್ಲಿ ಏನಾದರೂ ನಾನು ಓಡಾಡ್ತಿದ್ದೀನಿ, ಅದನ್ನ ಚೇಂಜ್ ಮಾಡ್ಕೋಬೇಕಾ ಅಂತ ಒಂಚೂರು ಕೇಳಿದೆ. ಇಲ್ಲ ನೀನು ತುಂಬ ಚೆನ್ನಾಗಿ ಬ್ಯೂಟಿಫುಲ್, ನೀನು ಹೀರೋಯಿನ್ ಏನು ಹಂಗೆ ಹಿಂಗೆ ಅಂತ ಒಂಚೂರು ಹಿಂಗೆ ಹೈಪ್ ಕೊಟ್ಟರು. ನಾನು ಬೇಡ ಚೈತ್ರ, ಎನಫ್, ಯಾವುದು ಬಿಲ್ಡಪ್ಸ್ ಬೇಡ ನನಗೆ, ನಾನು ಇದ್ದಂಗೆ ಇರ್ತೀನಿ, ಲೀವ್, ನಮ್ಗೆ ಇದ್ರ ಬಗ್ಗೆ ಮಾತಾಡೋದು ಬೇಡ ಅಂತ ನಾನು ಸ್ಟಾಪ್ ಮಾಡಿದ್ದೆ. ಸಿಚುವೇಶನ್ ಹೇಗಿತ್ತು? ಮತ್ತೆ ಸುದೀಪ್ ಸರ್ ಚೈತ್ರ ಅವ್ರಿಗೆ ಕ್ವಶನ್ ಮಾಡುವಾಗ ಎಲ್ಲರೂ ಸೈಲೆಂಟ್ ಆಗಿ ಕೂತ್ಕೊಂಡ್ಬಿಟ್ಟಿದ್ರು. ಒಂದು ನಿಮಿಷ ಪಿನ್ ಡ್ರಾಪ್ ಸೈಲೆನ್ಸ್ ಇತ್ತದು. ಹೇಗಿತ್ತು ಆ ಸಿಚುವೇಶನ್? ಆಮೇಲೆ ಸುದೀಪ್ ಸರ್ ಮಾತಾಡ್ಕೊಂಡು ಹೋದ್ಮೇಲೆ ಯಾವ ತರ ಇತ್ತು? ಅಂದ್ರೆ ಚೈತ್ರನ್ ಜೊತೆ ಎಲ್ಲರೂ ಏನ್ ಮಾತಾಡಿದ್ರು ಅಂತ? ಎಲ್ಲರೂ ಇವನ್ ಭವ್ಯ ಅವರು ಎಲ್ಲ ಜಗಳ ಆಡಿದ್ರು. ಎಲ್ಲರೂ ಜಗಳ ಅಂದ್ರೆ ಕೇಳ್ತಾ ಇದ್ರು. ಜಗಳ ಅನ್ನೋದಕ್ಕಿಂತ ದೇವರ್ ಕ್ವಶನಿಂಗ್, ಯಾಕೆ ಹಿಂಗ್ ಮಾಡಿದೆ, ಏನ್ ಸಿಕ್ತು ನಿನ್ಗೆ ಇದರಿಂದ ಅಂತ ಕೇಳ್ತಿದ್ರು. ನಾನೇ ಎಲ್ಲ ಒಂದ್ ಕಡೆ ಬಾ ಅಂತ ಕರೆದು ಒಂದು ಹಗ್ ಮಾಡಿ, ಅವರು ಬೈದ್ರು ಅಂತ ಬೇಜಾರು ಮಾಡ್ಕೊಂಬೇಡ, ದೊಡ್ಡವರು ಮಾಡಿರೋ ತಪ್ಪಿಗೆ ಒಂದು ತಿಳಿವಳಿಕೆ ಹೇಳಿದ್ದಾರೆ. ಇಷ್ಟು ದೊಡ್ಡ ಶೋಗೆ ಎಷ್ಟು ಪ್ರೋಟೋಕಾಲ್ಸ್ ಇದೆ ಅಂತ ನಿನಗೆ ಗೊತ್ತು. ಜನ ಅನ್ಕೊಂಡಿರ್ಬೋದು ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಅಂತ, ಯಾವ ಸ್ಕ್ರಿಪ್ಟೆಡು ಇಲ್ಲ ದೇವರಾಣೆಗೂ. ಅಲ್ಲಿರೋರಿಗೆ ಗೊತ್ತು ಎಷ್ಟು ಅನುಭವಿಸ್ತಾ ಇರ್ತೀವಿ ಒಳಗಡೆ ಅಂತ ಅನ್ನೋದು. ಅಷ್ಟು ಕಾನ್ಫಿಡೆನ್ಷಿಯಲ್ ಅವ್ರು ಮೇಂಟೈನ್ ಮಾಡಿದಾಗ ಎಲ್ಲೋ ಒಂದ್ ಕಡೆ ಆಚೆ ಆಗಿರುವಂತ ಒಂದು ಘಟನೆ, ಅದು ನೀನ್ ತಿಳ್ಕೊಳ್ಳೋದು ನಿನ್ ತಪ್ಪು. ನಿನಗೂ ಆಟದಲ್ಲಿ ಡೈವರ್ಷನ್ ಆಗ ನಾನ್ ಸಮಾಧಾನ ಮಾಡಿದ ರೀತಿ ಇದು, ನೀನ್ ತಿಳ್ಕೊಳ್ಳೋದು ನಿಂದು ತಪ್ಪು. ಲಾಸ್ಟ್ ಸೀಸನ್ ಅಲ್ಲಿ ಪವಿ ಅಂತ ಒಬ್ರು ಬಂದಿರ್ತಾರೆ, ಅವ್ರು ಕೂಡ ಹೊರಗಿನ ವಿಚಾರ ಏನೋ ಹೇಳಿದ್ರು ಅಂತ ಸುದೀಪ್ ಸರ್ ಕ್ಲಾಸ್ ತಗೊಂಡಿರ್ತಾರೆ. ಅಂಡ್ ಸ್ವಲ್ಪ ಒಂದ್ ವಾರದ ಮಟ್ಟಿಗೆ ಹಳೆ ಕಂಟೆಸ್ಟೆಂಟ್ಸ್ ನ ಕಳ್ಸಿರ್ತಾರೆ, ಮತ್ತೆ ಎಲಿಮಿನೇಟ್ ಆಗಿರೋರ್ನ, ಇಶಾನಿ, ಸ್ನೇಹಿತೆ, ಇವ್ರನ್ನೆಲ್ಲ. ಅವರು ಹೊರಗಿನ ವಿಚಾರ ಏನೋ ಹೇಳಿದ್ರು, ರಕ್ಷಕರೆಲ್ಲ ಬಂದಿರ್ತಾರೆ, ಹೊರಗಿನ ಹೊರಗಿನ ವಿಚಾರ ಹೇಳಿದ್ರು ಅಂತೇಳಿ ಸುದೀಪ್ ಸರ್ ಅವಾಗೂ ಕ್ಲಾಸ್ ತಗೊಂತಾರೆ. ಅಂದ್ರೆ ಚೈತ್ರ ಅವ್ರಿಗೆ ಗೊತ್ತೇ ಆಗ್ಲಿಲ್ವಾ ಅದು ಅಂತ? ಅದೇ ಪ್ರಾಬಬ್ಲಿ ಅವ್ರು ಎಲ್ಲಿ ಎಡವಟ್ ಮಾಡ್ಕೊಂಡ್ರು ಅಥವಾ ಅವ್ರ ಮೈಂಡಲ್ಲಿ ಏನು ಓಡ್ತಿತ್ತು ಅನ್ನೋದು ನಾನು ತಿಳ್ಕೊಳ್ಳೋಷ್ಟ್ರಲ್ಲಿ ನಾನು ಹೊರಗೆ ಬಂದ್ಬಿಟ್ಟೆ. ನಾನು ಆ ಬ್ರೇಕಲ್ಲಿ, ಸ್ಯಾಟರ್ಡೇ ಎಪಿಸೋಡ್ ಬ್ರೇಕಲ್ಲಿ ನಾನು ಸಮಾಧಾನ ಮಾಡಿದ್ದೇನಂತಂದ್ರೆ, ಅಂದರೆ ಅವಳು ಅಳ್ತಾ ಇದ್ದೀವಿ ಮನೇಲಿ ನಾನು ಹೆಂಗೆ ಫೇಸ್ ಮಾಡಲಿ, ವಾತಾವರಣದಲ್ಲಿ ನಾನು ಹೆಂಗಿರಲಿ, ನಾನೇ ಹೋಗ್ಬಿಡ್ತೀನಿ ಆಚೆ, ನನ್ನ ಕೈಲಿ ಇರೋಕ್ಕಾಗ್ತಿಲ್ಲ ಅಂತ ಅಳ್ತಿದ್ದಾಗ ನಾನು ಸಮಾಧಾನ ಮಾಡಿದ್ದು ಹಿಂಗೆ, ನೀನು ಮಾಡಿದ್ದು ತಪ್ಪು, ಆ್ಯಕ್ಚುಲಿ ತಪ್ಪು. ಒಂದು ಪ್ರೋಟೋಕಾಲ್ಸ್ನ ಅವ್ರು ಅಷ್ಟು, ಯಾಕಂದರೆ ಎಷ್ಟು ಜನ ಕೆಲಸ ಮಾಡ್ತಾರೆ ಬಿಗ್ ಬಾಸ್ಗೋಸ್ಕರ ಅಂತಂದರೆ ದಟ್ ಈಸ್ ಲೈಕ್ ಅನ್ಬಿಲೀವಬಲ್. ಹೌದು. ಆಮೇಲೆ ನಮ್ಮನ್ನು ಕರ್ಕೊಂಡು ಹೋಗೋದು ಹೆಂಗೆ ಅಂತಂದರೆ, ಕಾರ್ ಮನೆಯಿಂದನೂ ಕಾರ್ ಕ್ಲೋಸ್ ಆಗಿರುತ್ತೆ, ಆಚೆ ಏನು ನೋಡಬಾರ್ದು ಅಂತ. ಆ್ಯಂಡ್ ನಮಗೆ ಬ್ಲೈಂಡ್ ಹಾಕಿರ್ತಾರೆ, ಕಣ್ಣಿಗೆ ಫುಲ್ ಬಟ್ಟೆ ಹಾಕಿರ್ತಾರೆ. ನಮ್ಗೆ ನಿಜವಾ ಹೊರಗಡೆ ಹೆಂಗಿದೆ ಮನೆ ಅಂತ ನಂಗೆ ಗೊತ್ತು. ನಮ್ಮ ಮಮ್ಮಿ ಹೇಳ್ತಿರ್ಬೇಕಾದ್ರೆ ಗೊತ್ತು ಹಿಂಗೆಲ್ಲ ಇದೆ ಅಂತ. ಸೊ ಅಷ್ಟು ಕಾನ್ಫಿಡೆನ್ಷಿಯಲ್ ಆಗಿ ನಮ್ಮನ್ನ ಒಳಗೆ ಕರ್ಕೊಂಡು ಹೋಗಿ ಬಿಟ್ಟಾಗ ಯಾಕೆ ಬಿಡ್ತಾರೆ ಹೇಳಿ? ಬಿಗ್ ಬಾಸ್ ಗೇಮ್ನ ಬಿಗ್ ಬಾಸ್ ಥರನೇ ಆಡಲಿ ಅಂತ. ನಾವು ಆರಾಮಾಗಿ ಎಲ್ಲ ಹೊರಗಡೆನ ವಿಷಯಗಳನ್ನ ತಿಳ್ಕೊಂಡ್ ಬರೋದಾದ್ರೆ, ಸರಿ ಹೇಳಿದ್ರಲ್ಲ, ಅರ್ಧ ಗಂಟೆ ನಿಮಗೆ ದಿನ ಆಚೆ ಬಿಡ್ತೀವಿ, ಹೋಗಿ ತಿಳ್ಕೊಂಡು ಹೆಂಗ್ ಬೇಕೋ ಹಂಗೆ ಆಟ ಆಡಿ. ಸೊ ಡಿಫ್ರೆನ್ಸ್ ಏನ್ ಬಂತು? ಸೊ ನೀನ್ ತಿಳ್ಕೊಂಡಿದ್ದು ನಿನ್ ತಪ್ಪು, ತಿಳ್ಕೊಂಡ್ ಬಂದು ಒಳಗಡೆ ಹೇಳಿದ್ದು ತಪ್ಪು, ಅದ್ ನೀನ್ ಮಾಡಬಾರ್ದಾಗಿತ್ತು. ಎನಿವೇಸ್ ತಪ್ಪು ಆಗೋಗಿದೆ, ನೆಕ್ಸ್ಟ್ ಟೈಮ್ ಅದನ್ನ ರಿಪೀಟ್ ಮಾಡೋದು ಬೇಡ. ಈಗ ಅವ್ರು ಬೈದ್ರು ಅಂತ ಅದಕ್ಕೆ ನೀನ್ ಕುಗ್ಗೋದು ಬೇಡ. ಆಮೇಲೆ ಇಲ್ಲಿ ಯಾರು ಅದ್ರ ಬಗ್ಗೆ ಬಿಟ್ಬಿಡಿ ಅಂತ ಸರ್ರೆ ಹೇಳಿದ್ದಾರೆ. ಅದನ್ನ ಬಿಟ್ಟು ಮುಂದೆ ನೀನ್ ಹೆಂಗ್ ಆಡ್ಬೇಕು ಅನ್ನೋದ್ರ ಬಗ್ಗೆ ನೀನ್ ಯೋಚನೆ ಮಾಡು ಅಂತ ನಾನು ಸಮಾಧಾನ ಮಾಡಿ. ಓಕೆ, ಇನ್ನ ರೀಸೆಂಟ್ ಆಗಿ ಮೋಕ್ಷಿತ ಅವರು, ನೀವು ಶಿಷ್ಯರು ಮತ್ತೆ ಐಶ್ವರ್ಯ ಹತ್ರ ಒಂದು ಮಾತು ಶೇರ್ ಮಾಡ್ಕೊಂತಾರೆ ಅವರು. ಲೈಕ್ ನನಗೆ ಗೌತಮಿ ಮತ್ತೆ ಮಂಜೂರ್ ಮಧ್ಯೆ ಇರೋ ತುಂಬಾ ಅನ್ಕಂಫರ್ಟಬಲ್ ಅನ್ನಿಸ್ತಾ ಇದೆ. ಲೈಕ್ ನಾವು 3 ಜನದಲ್ಲಿ ಅವರಿಬ್ಬರೇ ಒಂದು, ನಾನೇ ಒಂದು ಅನ್ನಿಸ್ತಾ ಇದೆ ಅಂತ. ಎಕ್ಸಾಕ್ಟ್ ಆಗಿ ಏನಾಯ್ತು ಅವ್ರ ಮಧ್ಯೆ ಅಂತ? ಅಂದ್ರೆ ವಿಚ್ ಐ ಅಬ್ಸರ್ವ್, ಒಂದು ಟೀಮ್ 4 ಟೀಮ್ಸ್, ಇದು ಈ ವೀಕ್ ಅಲ್ಲ, ಹಿಂದಿನ ವೀಕ್ ಅಲ್ಲ, ರೆಡ್, ಯೆಲ್ಲೋ, ಬ್ಲೂ ಟೀಮ್ ನಲ್ಲಿ ಮೋಕ್ಷಿತಾ ಅವ್ರು ಇರ್ತಾರೆ, ರೆಡ್ ಟೀಮ್ ಅಲ್ಲಿ ನಾನು, ಗೌತಮಿ, ವಿಕ್ರಮ್ ಇರ್ತೀವಿ, ಮಂಜಣ್ಣಂದು ಗ್ರೀನ್ ಟೀಮ್.
ಆ ಟೈಮಲ್ಲಿ ಏನಾಗುತ್ತೆ ಅಂತಂದ್ರೆ ಚೈತ್ರ, ಮೋಕ್ಷಿತಾ, ಧರ್ಮ ಒಂದು ಟೀಮ್ ಆಗುತ್ತೆ. ಅವರು ವಾಶ್ರೂಮ್ ಅಲ್ಲಿ ಒಂದು ಡಿಸ್ಕಷನ್ಸ್, ಐ ಮೀನ್ ಒಬ್ಬೊಬ್ರು ಒಂದೊಂದು ಕಾರ್ನರ್ ಅಲ್ಲಿ ಡಿಸ್ಕಷನ್ ಮಾಡ್ತಿರ್ತಾರೆ, ನಾವು ನೆಕ್ಸ್ಟ್ ಸ್ಟ್ರಾಟಜೀಸ್ ಏನ್ ಯೂಸ್ ಮಾಡಬೇಕು ಆಟ ಆಡಕ್ಕೆ ಅಂತ. ಇವ್ರು ವಾಶ್ರೂಮ್ ನ ಚೂಸ್ ಮಾಡ್ಕೊಂಡು ಅಲ್ಲಿ ಹೋಗ್ಬೇಕಾದ್ರೆ ಮಂಜಣ್ಣ ಆಚೆ ಹೋಗ್ತಿರ್ಬೇಕಾದ್ರೆ ಎಲ್ಲಿ ಹೋಗ್ತಾ ಇದ್ದೀರಾ ಅಂತ ಕೇಳಿದಾಗ ನಾವು ಡಿಸ್ಕಸ್ ಮಾಡ್ತಾ ಇದೀವಿ, ಏನ್ ವಾಶ್ರೂಮ್ ಅಲ್ಲ, ಹೋಗಿ ವಾಶ್ರೂಮ್ ಡಿಸ್ಕಸ್ ಮಾಡಿ ಹಂಗೆ ಫ್ಲಶ್ ಔಟ್ ಆಗಿ ಹೊರಗೆ ಹೊರಟೋಗ್ತೀರಾ ಅಂತ ಒಂದ್ ಮಾತು ಮೋಕ್ಷಿತಂಗ್ ಅಂತಾರೆ. ಮೋಕ್ಷಿತಂಗ್ ಅಲ್ಲಿ ಬೇಜಾರಾಗುತ್ತೆ, ನೀವ್ ಹೆಂಗ್ ಅಂದ್ಬಿಟ್ರಲ್ಲ, ನಾನ್ ನಿಮ್ ತಂಗಿನೂ ಅಲ್ಲ, ನೀವ್ ನಮ್ಮ ಅಣ್ಣನೂ ಅಲ್ಲ ಅಂತ ಒಂದೇನೋ ಒಂದು ನಾನ್ ನೋಡ್ತಾ ಇದ್ದೆ. ಅಲ್ಲೊಂದಾಗುತ್ತೆ. ಆಮೇಲೆ ಅಲ್ಲಿ ಅವ್ರವರೇ ಮ್ಯಾಚ್ ಫಿಕ್ಸಿಂಗ್ ಆಡ್ತಾರೆ, ಇವರು ನಾಟದಿಂದ ಹೊರಗಿರ್ತಾರೆ ಮೋಕ್ಷಿತಾ ಅವ್ರನ್ನ. ಅವ್ರು ನಾಮಿನೇಟು ಆಗ್ತಾರೆ, ಆಟ ಆಡಕ್ಕೆ ಅವ್ರಿಗೆ ಅವಕಾಶಗಳೇ ಸಿಕ್ಕಿರಲ್ಲ ಮೋಕ್ಷಿತಂಗೆ. ಅದೊಂದು ಇನ್ಸಿಡೆಂಟ್ ಆಗುತ್ತೆ. ಇನ್ನೊಂದು ಇನ್ಸಿಡೆಂಟ್ ವಿಚ್ ಐ ಅಬ್ಸರ್ವ್, ರೋಸ್ಗಳನ್ನ ಕೊಡ್ಬೇಕು ಅಲ್ವಾ ಎಲ್ಲಾರು. ಅದರಲ್ಲಿ ಗೌತಮಿ ಅವ್ರ ಮಂಜು ಅವರಿಗೆ, ಮಂಜು ಅವರು ಗೌತಮಿ ಕೊಡ್ತಾರೆ. ಮೋಕ್ಷಿತಂಗ್ ಒಂದ್ ರೋಸು ಸಿಗಲ್ಲ, ಬ್ಲಾಕ್ ರೋಸು ಸಿಗಲ್ಲ, ರೆಡ್ ರೋಸ್ ಸಿಗಲ್ಲ. ಅಟ್ಲೀಸ್ಟ್ ವಿಲನ್ ಆಗ್ಬೇಕು ಇಲ್ಲ ಹೀರೋಯಿನ್ ಆಗ್ಬೇಕು. ಎರಡು ಆಗ್ದಲ್ಲ ಮಧ್ಯದಲ್ಲಿ ಇದ್ದಾಗ ಎಲ್ಲೋ ಮೋಕ್ಷಿತಂಗ್ ಒಂಚೂರು ಬೇಜಾರಾಗುತ್ತೆ. ಅವ್ರು ಯಾರತ್ರನು ಹೇಳ್ಕೊಳಲ್ಲ. ನಾನು ಅಬ್ಸರ್ವ್ ಮಾಡ್ತೀನಿ ಮೋಕ್ಷಿತಂಗ್ ಯಾವ್ದು ರೋಸ್ ಬರ್ಲಿಲ್ಲ ಅಂತ. ಬಟ್ ಅವರು ಹೋಗಿ ಮಾತಾಡಿ ಇನ್ ಕೇಸ್ ಅಗೇನ್ಸ್ಟ್ ಆಗ್ಬಿಟ್ರೆ ಯಾಕೆ ಬೇಕು, ಅವರೆಲ್ಲ 3 ಜನ ಚೆನ್ನಾಗಿರೋರು. ಈಗ ನಾವು ಮಾತಾಡೋದ್ರಿಂದ ಅವ್ರಿಗೆ ಬೇಜಾರಾದ್ರೆ ಅಥವಾ ಅದನ್ನ ಅವ್ರು ನಾರ್ಮಲ್ ಆಗಿ ತಗೊಂಡಿದ್ರೆ ಅಂತ ಅನ್ಕೊಂಡು ನಾನು ಕೇಳಕ್ ಹೋಗಿರಲ್ಲ. ಬಟ್ ನಾವು 4 ಜನ ಕುತ್ಕೊಂಡು ಮಾತಾಡ್ಬೇಕಾದ್ರೆ ಆ ಡಿಸ್ಕಷನ್ ಬರುತ್ತೆ. ಫ್ಲಶ್ ಔಟ್ ಅನ್ನೋದಿರ್ಬೋದು, ರೋಸ್ ಅನ್ನೋದಿರ್ಬೋದು. ಮೋಕ್ಷಿತಾ ಅವ್ರು ಹೇಳ್ತಾರೆ, ಇಲ್ಲಿ ನನಗೆ ಯಾರು ಫ್ರೆಂಡ್ಸ್ ಇಲ್ಲ, ಈ ರೋಸ್ ನನಗೆ ನಾನೇ ಕೊಟ್ಕೋತಿದ್ದೀನಿ ಅಂತ ಹೇಳ್ಕೊಬೇಕಾಗಿತ್ತು, ಅದ್ ಮಾಡೋದ್ ಬಿಟ್ಬಿಟ್ಟು ನಾನು ಹೋಗಿ ಕೊಟ್ಟಿದ್ದು ಬೇಜಾರಾಗ್ತಿದೆ ನನಗೆ ಅಂತ ಹೇಳ್ಕೊಂತಾರೆ. ಸೊ ಅಲ್ಲಿಂದ ಅವ್ರಿಗೆ ಅಂಡರ್ಸ್ಟುಡ್. ಯಾಕಂದ್ರೆ ಆ ಒಂದು ಇನ್ಸಿಡೆಂಟ್, ಫ್ಲಶ್ ಔಟ್ ಅನ್ನೋ ಇನ್ಸಿಡೆಂಟ್ ಯಾವಾಗ ಆಗುತ್ತೆ. ಇನ್ನೊಂದು ಅವ್ರ ಮಧ್ಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ದು, ಬಾಕ್ಸ್ಗಳದ್ದು ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಆಡ್ತಿದ್ವಿ. ಈ ಕ್ಯಾಪ್ಟನ್ಸಿನಲ್ಲಿ ಅಂದ್ರೆ ನಮ್ ಫೋಟೋ ಇರೋದು ತಗೊಂಡೋಗ್ಬೇಕಲ್ಲ, ಆ ಟೈಮಲ್ಲಿ ಮಂಜಣ್ಣ ಮಾಡಿದ ಫೌಲ್ಗೆ ನೀವು ಮಾಡಿ ತಪ್ಪು ಮಂಜಣ್ಣ ಅಂತ ಮೋಕ್ಷಿತಾ ಅವ್ರ ವಾಯ್ಸ್ ಅಲ್ಲಿಂದಾನೆ ಸ್ವಲ್ಪ ಹಿಂಗ್ ಆಗುತ್ತೆ ಅವ್ರ 3 ಜನದ ಫ್ರೆಂಡ್ಶಿಪ್. ಹೋಗ್ತಾ ಹೋಗ್ತಾ ಈ ಫ್ಲಶ್ ಔಟ್ ಅನ್ನೋದಿರ್ಬೋದು, ರೋಸ್ ವಿಷಯ ಇರ್ಬೋದು, ಎಲ್ಲ ಬಂದಾಗ ಮೋಕ್ಷಿತಂಗೆ ಒಂದ್ ಸಣ್ಣ ರಿಯಲೈಸೇಷನ್ ಆಗುತ್ತೆ. ಅವರಿಬ್ರು ಇಲ್ಲಿ ನನ್ನನ್ನು ಕನ್ಸಿಡರ್ ಮಾಡ್ತಾ ಇಲ್ಲ, ಅಂಡ್ ನನ್ನನ್ನ ಇಗ್ನೋರ್ ಮಾಡ್ಕೊಂಡು ಅವರಿಬ್ರು ಅವ್ರ ಆಟ ಅವ್ರು ಆಡ್ತಿದ್ದಾರೆ, ಇಲ್ಲಿ ನಾನು ಏನೂ ಇಲ್ಲ ಅನ್ನೋದೊಂದು ಸಣ್ಣ ರಿಯಲೈಸೇಷನ್ ಆಗುತ್ತೆ. ಅವಾಗ ಬಂದಂತ ಡಿಸ್ಕಷನ್ಸು ಇವೆಲ್ಲ. ಆಮೇಲೆ ನಾಮಿನೇಟ್ ಬೇರೆ ಆಗಿದ್ದಾಗ ಅವ್ರಿಗೊಂದು ಏನಾಗುತ್ತೆ ಅಂತಂದ್ರೆ, ನಂಗೆ ಆಟ ಆಡೋಕ್ಕೂ ಅವಕಾಶಗಳು ಸಿಗ್ಲಿಲ್ಲ, ಅಂಡ್ ಈ 3 ಜನದಲ್ಲಿ ನಾನೆಲ್ಲೋ ಕಳ್ದೋಗ್ತಾ ಇದೀನಿ ಅನ್ನೋ ಒಂದು ಫೀಲಿಂಗ್ ಅವ್ರಿಗೆ ಬಂದಿರುತ್ತೆ. ನಾಮಿನೇಟ್ ಬೇರೆ ಆಗಿರ್ತಾರೆ, ಆ ಟೆನ್ಷನ್ ಅಲ್ಲಿ ಇರ್ತಾರೆ ಅವ್ರು. ನಾಳೆ ಬೆಳಗ್ಗೆ ಎದ್ರೆ ಯಾಕೆಂದ್ರೆ ಬಿಗ್ ಬಾಸ್ ವಿ ಕಾಣ್ಬೇಡಿ, ಈಗ ನಾನು ಅನ್ಕೊಂಡಿರಲಿಲ್ಲ ನಾನು ಹೊರಗೆ ಬರ್ತೀನಿ ಅಂತ. ನಾನು ಆಕ್ಚುಲಿ ಮೋಕ್ಷಿತಾ ಅವ್ರು ಅಷ್ಟು ಟೆನ್ಸ್ಡ್ ಆಗಿದ್ದಾಗ ನಾನು ಕಾನ್ಫಿಡೆಂಟ್ ಆಗಿದ್ದೆ, ಈ ವೀಕ್ ನಾನು ಸಕಲಾಗಿ ಆಡಿದ್ದೀನಿ ಬಿಡು ಅನ್ನೋ ಒಂದು ಫೀಲಿಂಗ್ ಅಲ್ಲಿ ನಾನಿದ್ದೀನಿ. ನೋಡಿದ್ರೆ ನಾನೇ ಆಚೆ ಬರ್ತೀನಿ, ಅವ್ರು ಸೇಫ್ ಆಗ್ತಾರೆ. ಸೊ ಈ ತರದೊಂದು ಡಿಸ್ಕಷನ್ಸ್ ಅವತ್ತು ನಡೀತಾ ಇತ್ತು. ಓಕೆ, ಇನ್ನು ಮೋಕ್ಷಿತಾ ಅವರು ಸ್ಟಾರ್ಟಿಂಗ್ ವೀಕ್ಸ್ ಅಲ್ಲೆಲ್ಲ ಸ್ವಲ್ಪ ಸೈಲೆಂಟ್ ಆಗಿದ್ರು. ಒಂದು ಅವರು ತುಂಬಾ ಬ್ಲಾಸ್ಟ್ ಆಗಿದ್ದು ಅಂತಂದ್ರೆ ತ್ರಿವಿಕ್ರಮ್ ವಿಚಾರದಲ್ಲಿ. ಅದಾದ್ಮೇಲೆ 2 ಸಲ ಧನು ಮತ್ತೆ ಅವ್ರ ಮಧ್ಯೆ ಗಲಾಟೆ ಆಗುತ್ತೆ, ಧನರಾಜ್ ಆಚಾರು ಮತ್ತೆ ಮೋಕ್ಷಿತಾ ಮಧ್ಯೆ. ಈ ಫಸ್ಟ್ ಟೈಮ್ ರೀಸನ್ ಸ್ವಲ್ಪ ಸಿಲ್ಲಿ ರೀಸನಿಗೆ ಶುರುವಾಗಿ ಅದು ತುಂಬಾ ಸೀರಿಯಸ್ ಆಯ್ತು. ಬಟ್ ಸೆಕೆಂಡ್ ಟೈಮ್ ಏನಿದೆ, ಆ 2 ವಿಚಾರದಲ್ಲಿ ಅಂದ್ರೆ ಸೆಕೆಂಡ್ ಟೈಮ್ ಆಗಿರೋ ಗಲಾಟೆ ವಿಚಾರದಲ್ಲಿ ಅವರಿಬ್ರಲ್ಲಿ ಯಾರ್ದು ತಪ್ಪಿತ್ತು ಅಂತ, ಅಂದ್ರೆ ಆ ಕಳಪೆ ಕೊಟ್ಟಿದ್ದ ವಿಚಾರದಲ್ಲಿ. ಈಗ ನೀವು ಸುರೇಶ್ ಅವ್ರಿಗೆ ಕೊಡ್ತೀರಿ, ಸುರೇಶ್ ಅವ್ರು ನಿಮಗೆ ಕೊಡ್ತಾರೆ, ಅದನ್ನು ಆ ವಿಚಾರನ ಪ್ರಸ್ತಾಪ ಕೂಡ ಮಾಡ್ತಾರೆ ಅಲ್ಲಿ. ಅಂದ್ರೆ ಅವ್ರವ್ರ ಟೀಮ್ ಅವ್ರವರಿಗೆ ಉತ್ತಮ ಕೊಡ್ತಿದ್ದಾರೆ, ನಮ್ಮ ಟೀಮಲ್ಲಿ ಕಳಪೆ ಕೊಟ್ಟಿದ್ದಾರೆ ಅಂತ. ಆಕ್ಚುಲಿ ಆ ವೀಕಲ್ಲಿ ಧನರಾಜ್ ಅವರು ಸ್ವಲ್ಪ ಪರ್ಫಾರ್ಮೆನ್ಸ್ ಚೆನ್ನಾಗೇ ಮಾಡಿದ್ರು. ಸೊ ಅವರಿಬ್ರು ವಿಚಾರದಲ್ಲಿ ಯಾರ್ದು ಮಿಸ್ಟೇಕ್ ಅನ್ಸುತ್ತೆ ನಿಮಗೆ? ಯಾಕಂದ್ರೆ ನೀವು ತುಂಬಾ ಹತ್ರದಿಂದ ನೋಡಿರ್ತೀರಿ. ನಾನು ಇಬ್ರು ಕಂಪೇರ್ ಮಾಡಿದಾಗ ಧನರಾಜ್ ಇಸ್ ಗುಡ್ ಇನ್ ಹಿಸ್ ಜಾನರ್, ಮೋಕ್ಷಿತಾ ಅವ್ರದೇ ಆದ ವೇನಲ್ಲಿ ಇರುವಂತವ್ರು. ಮೋಕ್ಷಿತಂಗೆ ಏನಂದ್ರೆ ಒಂದೊಂದ್ಸಲ ಒಂದು ಕಮಾಂಡಿಂಗ್ ನೇಚರ್ ಇದೆ. ಕಮಾಂಡಿಂಗ್ ನೇಚರ್ ಅನ್ನೋದಕ್ಕಿಂತ ಅವ್ರು ಸ್ಟೇಟ್ಮೆಂಟ್ ಅದು ಸ್ವಲ್ಪ ಖಾರವಾಗಿ ಕೇಳಿಸಿರ್ಬೋದು ಧನರಾಜ್ ಅವ್ರಿಗೆ. ಈಗ ಏನಂತಾರೆ, ಅದು ಹಂಗ್ ಮಾಡ್ತಿದ್ದೀರಾ, ಸರಿಯಲ್ಲ, ತಪ್ಪು, ಈ ತರ ಒಂದು ಟೋನ್ ಇದೆಯಲ್ಲ, ಮೇ ಬಿ ಅದು ಧನರಾಜ್ ಅವ್ರಿಗೆ ನನ್ನ ಮೇಲೆ ರೂಲ್ ಮಾಡ್ತಿದ್ದಾರೆ ಅನ್ನೋ ಒಂದು ಬೇಸಿಕಲಿ ಅವ್ರದೊಂದು ಸ್ವಲ್ಪ ಸಾಫ್ಟ್ ನೇಚರ್ ಇರೋದ್ರಿಂದ ಅದು ಪ್ರಾಬಬ್ಲಿ ಹಂಗ ಅನ್ಸಿರ್ಬೋದು. ಮೋಕ್ಷಿತಾ ಮಾತಾಡೋದೇ ಹಂಗೆ, ಅದನ್ನ ತಪ್ಪು ಅಂತಾನು ಹೇಳಕ್ಕಾಗಲ್ಲ. ಈಗ ಅವ್ರು ತಪ್ಪು ಮಾಡ್ತಿರ್ಬೇಕಾದ್ರೆ ಅವ್ರು ಹೇಳೋ ಒಂದು ನೇಚರ್ ಇದೆ, ಅದ್ ಹಂಗಲ್ಲ ಧನರಾಜ್, ಹಿಂಗೆ ಆ ವಾಯ್ಸು ತಪ್ಪಾಗಿ ಕೇಳಿಸಿರುತ್ತೆ. ಇನ್ ಕೆಲವೊಂದು ಅವ್ರಿಗೆ ಗೊತ್ತಾಗ್ದೇನೆ ಏನ್ ಮಾಡ್ತಾರೆ ಧನರಾಜ್ ಅವ್ರು ಆಟ ಆಡ್ತಾರೆ ತುಂಬಾ ಚೆನ್ನಾಗಿ, ಸ್ಮಾರ್ಟ್ ಆಗಿ ಆಟ ಆಡ್ಬೇಕು. ಈಗ ಮಣ್ಣು ಅವರೇ ಒಂದ್ ಕಟ್ಟಿರೋಂತ ಮಣ್ಣು ಮೇಲೆ ಅವರೇ ಹಿಂಗ್ ಸೇಫ್ ಮಾಡ್ಕೊಳಕ್ಕೆ ಅಂತ ಹಿಂಗ್ ಹೋದಾಗ ಹಿಂಗೋಗಿ ಮಲಗ್ಬಿಡ್ತಾರೆ ಆ ಒಂದು ಇದ್ರ ಮೇಲೆ, ಅದೆಲ್ಲ ಹೊರಟೋಗುತ್ತೆ. ಅಷ್ಟ್ರಲ್ಲಿ ಬಜಾರ್ ಆಗ್ಬಿಟ್ರೆ ಅನ್ನೋ ಟೆನ್ಷನ್ ಮೋಕ್ಷಿತಂಗೆ. ಅದನ್ನ ಸೇಫ್ ಮಾಡಕ್ ಬೇರೆ ದಾರಿ ಯೂಸ್ ಮಾಡ್ಬೋದಾಗಿತ್ತಲ್ಲ. ಸೊ ಇವ್ರಿಗೆ ತುಂಬಾ ಎನರ್ಜಿ ಇದೆ, ಎಫರ್ಟ್ ಹಾಕ್ತಾರೆ, ಆಟ ಆಡ್ತಾರೆ. ಆಟ ಆಡೋದು ಸ್ಮಾರ್ಟ್ ಆಗಿ ಆಡಲ್ಲ, ಎನರ್ಜಿ ಹಾಕ್ತಾರೆ,
ಸ್ಮಾರ್ಟ್ ಆಗಿ ಆಡ್ತಾ ಇಲ್ಲ ಅನ್ನೋದು ಬೇಜಾರು ಮೋಕ್ಷಿತಂಗೆ. ಸೊ ಅವ್ರವ್ರ ಮಧ್ಯೆ ಕೆಲವೊಂದು ಭಿನ್ನಾಭಿಪ್ರಾಯಗಳು ಕ್ಲಾಶಸ್ ಆಗಿ ಕನ್ವರ್ಟ್ ಆಯ್ತು. ಅದನ್ನ ಅವರು ಸಾಫ್ಟ್ ಆಗಿ ಕೂತ್ಕೊಂಡು, ಈಗ ನಾನು ಸುರೇಶ್ ಅಣ್ಣ ಹೇಳ್ತಾರೆ ನಾನು ತುಂಬಾ ಹೊರಟ, ನನ್ನಂತ ಹೊರಟನ್ನ ಬದಲಾಯಿಸಿದಳು ಅವಳು ಅಂತಾನೆ ಹೇಳ್ತಾರೆ. ಸೊ ಆ ತರ ಅವರು ಒಂದ್ ಕೆಲವೊಮ್ಮೆ ಏನ್ ಗೊತ್ತಾ, ನಾನ್ ಹೆಂಗೆ ಅಂದ್ರೆ ಈಗ ನಾವಿಬ್ರು ಇದೀವಿ ಅಂದ್ರೆ ನಿಮ್ ನೇಚರ್ಗೆ ನಾನು ಅಡ್ಜಸ್ಟ್ ಆಗ್ತೀನಿ, ನನ್ನ ನೇಚರ್ಗೆ ನೀವು ಅಡ್ಜಸ್ಟ್ ಆಗೋ ತರ ಟ್ರೈ ಮಾಡ್ತೀನಿ. ಆಗ್ಲಿಲ್ಲ ಅಂದ್ರೆ ನಿಮ್ ಇಷ್ಟ, ನಿಮ್ಗೆ ಹೆಂಗಿರುತ್ತೆ ಹಿಂಗಿರಿ, ನೀವು ಟ್ರೈ ಅಟ್ಲೀಸ್ಟ್ ನನ್ನ ಮಾತು ನೀವು ಕೇಳ್ತೀರಾ ಅನ್ನೋದಾದ್ರೆ ನಿಮ್ದೇ ಆದ ರೀತಿ ನಾನು ಹೇಳ್ತೀನಿ. ಮೋಕ್ಷಿತಾ ಧನರಾಜ್ ವಿಷಯದಲ್ಲಿ ಪ್ರಾಬಬ್ಲಿ ಈಗ ಧನರಾಜ್ಗೆ ಸ್ವಲ್ಪ ಅಂದ್ರೆ ಏನಂತಾರೆ, ಈಸ್ ಆಲ್ಸೋ ಎಮೋಷನಲ್ ಅಲ್ವಾ, ಅವ್ರಿಗೆ ಅವ್ರದೇ ಆದ ರೀತಿನಲ್ಲಿ ಮೋಕ್ಷಿತ ಅವ್ರು ಅರ್ಥ ಮಾಡಿಸಿದ್ರೆ ಬಹುಶಃ ಅವ್ರಿಬ್ರು ಮಧ್ಯೆ ಬಹುಶಃ ನೀವು ಸುರೇಶ್ ಅವ್ರಿಗೆ ಹೇಳಿದ ರೀತಿ ಮೋಕ್ಷಿತ್ ಅವರು ಅವ್ರಿಗೆ ಹೇಳಿದ್ರೆ ಆ ರೀತಿ. ಈಗ ನಾನು ಸುರೇಶ್ ಅಣ್ಣಂಗು ಅಣ್ಣ ಯಾಕಂಗ್ ಮಾತಾಡ್ತಿದ್ಯಾ ಸುಮ್ನೆ ಇರು ಅಂತ ಅವಾಜ್ ಹಾಕಿದ್ರೆ ಅವ್ರು ನನ್ ಮೇಲೆ ಬಂದಿರೋರು ಜಗಳಕ್ಕೆ, ಏನಮ್ಮ ನೀನ್ ಯಾರು ನನ್ಗೆ ಹೇಳಕ್ಕೆ, ನಾನಿರೋದ್ ಹಿಂಗೆ ಅಂತ ಅವ್ರು ನಾನೇನ್ ಮಾಡ್ತಿದ್ದೆ, ಅಣ್ಣ ಸಮಾಧಾನ, ಅವ್ರು ಮಾತಾಡ್ಬಿಡ್ಲಿ ನಾವು ಮಾತಾಡೋಣ ಅಣ್ಣ, ಸುಮ್ನೆ ಹೋಗ್ಬಿಟ್ಟು ಜಗಳ ಆಡೋದ್ರಿಂದ ನಮ್ಗೆ ಏನ್ ಸಿಗಲ್ಲ, ಎಲ್ಲ ವಾಯ್ಸ್ ಕಡಿಮೆ ಮಾಡ್ಕೋಬೇಕು, ಎಲ್ಲಿ ಜಾಸ್ತಿ ಮಾಡ್ಕೋಬೇಕು, ನಮ್ಗೆ ಐಡಿಯಾ ಇರಬೇಕು, ಈ ತರ ಸಾಫ್ಟ್ ಆಗಿ ಹೇಳ್ತಿದ್ದೆ. ಆ ಟೋನಿಂಗ್ ಮೇ ಬಿ ಅಣ್ಣಂಗೆ ಅರ್ಥ ಆಯ್ತು, ಆ ತರ ಇರ್ಬೋದಾಗಿತ್ತು ಅವ್ರಿಬ್ರು. ಮೇ ಬಿ ಅಲ್ಲಿ ಸೋತ್ರೇನೋ ಅವರು, ಅದಕ್ಕೋಸ್ಕರ ಅವ್ರ ಪಾರ್ಟ್ನರ್ಸ್ ಆಗಿದ್ದೂನು ಅವರು ಜಗಳ ಆಡ್ಕೊಂಡು. ಅಂಡ್ ಮೋಕ್ಷಿತಂಗ್ ಒಂದ್ ಮಾತು ಹರ್ಟ್ ಆಯ್ತು, ಧನರಾಜ್ ಅವ್ರು ಹೇಳಿದ್ರು, ನೀವು ತುಂಬಾ ಅಹಂಕಾರಿ, ಅವ್ರ ಅಹಂಕಾರಿ ಅಲ್ಲ, ಒಳ್ಳೆ ಹುಡುಗಿನೇ ಮೋಕ್ಷಿ. ಯಾಕಂದ್ರೆ ನಾನ್ ನರಕದಲ್ಲಿ ನೋಡ್ದಂಗೆ ಅವ್ರಿಗೊಂದು ಒಳ್ಳೆ ಗುಣ ಏನಂತಂದ್ರೆ ಊಟ ತಿನ್ಸೋದಿರ್ಬೋದು, ನೋವಾದಾಗ ಓಡೋಗೋದಿರ್ಬೋದು. ಇಲ್ಲ ಮೋಕ್ಷಿತನ್ಗೆ ಎಲ್ಲ ಸಿಟ್ಟು ಒಂದೇ ಸತಿ ಬ್ಲಾಸ್ಟ್ ಆಗ್ಬಿಡ್ತಾ ಅಲ್ಲಿ ಅಂತ, ಅಂದ್ರೆ ಅದೊಂದು ಪ್ರೆಷರ್ ಅಲ್ಲದೆ ಇರೋ ನೇಚರ್. ಈಗ ನಾನು ಅದಲ್ಲ, ನನಗ್ ಬಂದ್ಬಿಟ್ಟು ನೀನ್ ಹಂಗೆ ಅಂತ ಅಂದಾಗ ಅವ್ರಿಗೆಲ್ಲೋ ಫ್ರಸ್ಟ್ರೇಷನ್, ಇದ್ರ ಜೊತೆಗೆ ಇದೆಲ್ಲ ಫ್ರಸ್ಟ್ರೇಷನ್ಸ್ ಓಡ್ತಾ ಇರುತ್ತಲ್ಲ ತಲೆನಲ್ಲಿ, ಈ ರೋಸ್ ಇರ್ಬೋದು ಅಥವಾ ಬೇರೆ ಎಲ್ಲ ಈ ಟೆನ್ಷನ್ ಅಲ್ಲಿ ಇರ್ಬೇಕಾದ್ರೆ ಇನ್ನೊಂದ್ ಯಾವ್ದೋ ಒಂದು ಆಲ್ ಆಫ್ ಅ ಸಡನ್ ಹೊಸದಾಗ ಯಾವ್ದೋ ಒಂದು ಮೋಕ್ಷಿತ ಅವ್ರ ಹತ್ರ ಶೇರ್ ಯಾಕಂದ್ರೆ ಮೋಕ್ಷಿತಾ ಧನರಾಜ್ ಇಬ್ರು ಒಂಥರ ಅಂದ್ರೆ ಸ್ಟಾರ್ಟಿಂಗ್ ಇಂದ ನೋಡೋರಿಗೆ ಗೊತ್ತಾಗತ್ತದು ಸ್ವಲ್ಪ ಅವ್ರು ಸೈಲೆಂಟ್ ಆಗಿದ್ದವ್ರೇನೆ, ಒಬ್ರ ಮೇಲೆ ಯಾವತ್ತೂ ಇಲ್ಲ, ಅವ್ರಿಬ್ರು ಬೇರೆಯವ್ರ ಮೇಲೆ ಗಲಾಟೆ ಮಾಡಿದ್ದಾಗ್ಲಿ ಯಾವಾಗ್ಲೂ ಮಾಡಿಲ್ಲ. ಅಂತ 2 ಕ್ಯಾರೆಕ್ಟರ್ ಅವ್ರಿಬ್ರೇ ಗಲಾಟೆ ಮಾಡ್ಕೊಂಡ್ಬಿಟ್ರು ಅಂತ ಅಂದಾಗ, ಅಂದ್ರೆ ಧನರಾಜ್ದು ನಾನು ಅಬ್ಸರ್ವ್ ಮಾಡ್ದಂಗೆ ಗಲಾಟೆ ಆಗೋದಕ್ಕೂ ಮುಂಚೆ ಅವ್ರದ್ದು ಏನಾಯ್ತು ಅಂತಂದ್ರೆ, ಈಗ ನಾನಾಗ್ಲಿ ಮೋಕ್ಷಿತ ಆಗ್ಲಿ ಸ್ವಲ್ಪ ಸೈಲೆಂಟ್ ಇದ್ವಿ ಮುಂಚೆ. ಸೊ ಅವ್ರ ಪ್ರಕಾರ ಯಾಕೆ ಅಂತ ಗೊತ್ತಿಲ್ಲ, ಅವ್ರು ಕೊಟ್ಟಿದ್ದ ರೀಸನ್ ಪ್ರಾಬಬ್ಲಿ ಅವ್ರಿಗೆ ಕರೆಕ್ಟ್ ಅನ್ಸ್ತಿರ್ತೇನೋ, ನಮಗೆ ಅದನ್ನ ಅಕ್ಸೆಪ್ಟೇ ಮಾಡಕ್ ಆಗ್ತಿರ್ಲಿಲ್ಲ. ನನ್ನೊಂದು ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ಹೊರಗಿಡಕ್ಕೆ ಒಂದ್ ರೀಸನ್ ಕೊಡ್ತಾರೆ. ನಾನು ಉಸ್ತುವಾರಿ ಆಗಿದ್ದಾಗ ಡೈನಿಂಗ್ ಟೇಬಲ್ ಕ್ಲೀನ್ ಮಾಡಕ್ ಹೇಳಿದ್ರೆ ಅವ್ರು ನಾನು ಮಾಡಲ್ಲ ಅಂದ್ರು, ಹಾಗಾಗಿ ಅವ್ರಿಗೆ ಕ್ಯಾಪ್ಟನ್ಸಿ ಆಡಕ್ಕೆ ಅರ್ಹತೆ ಇಲ್ಲ. ದುಡ್ ಕಮ್ ಆನ್, ಡೈನಿಂಗ್ ಟೇಬಲ್ ಕ್ಲೀನ್ ಮಾಡಲ್ಲ ಅಂತ ನಾನು ಯಾವಾಗ ಹೇಳಿದೀನಿ? ನಾನು ನನ್ ಅಲ್ದೇ ಇರೋ ಕೆಲ್ಸಗಳ್ನು ಮಾಡೋ ಹುಡುಗಿ ನಾನು. ನೀನ್ ಒಂದು ಡೈನಿಂಗ್ ಟೇಬಲ್ ಕ್ಲೀನ್ ಮಾಡಿಲ್ಲ ಅಂತ ನಾನು ಕ್ಯಾಪ್ಟನ್ಸಿನೇ ಆಡಕ್ ಅರ್ಹತೆ ಇಲ್ಲ ಅಂತ ಹೇಳ್ತಾ ಇದ್ದೀರಾ, ಹೆಂಗೆ? ಅಲ್ಲಿ ನಾನು ವಾಯ್ಸ್ ರೈಸ್ ಮಾಡಿದೆ. ಮೋಕ್ಷಿತ ಅವ್ರು ಅವ್ರ ಪ್ರಕಾರ ನಾವು ಸೈಲೆಂಟ್ ಆಗಿರೋರು ಅವ್ರ ಮೇಲೆ ಹೋಗ್ಬಿಟ್ಟು ಬ್ಲಾಸ್ಟ್ ಆಗಲ್ಲ, ನಾವು ಅವ್ರ ಮೇಲೆ ಜಗಳ ಮಾಡಲ್ಲ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಪ್ರಾಬಬ್ಲಿ ಏನಾದ್ರು ನನ್ನ ಹೆಸರು ಮೋಕ್ಷಿತನ ಹೆಸರು ಅವ್ರು ತಗೊಂತಿರೋ ಗೊತ್ತಿಲ್ಲ. ಬಟ್ ಎಲ್ಲಾ ತಾಳ್ಮೆಗೂ ಒಂದು ಲಿಮಿಟ್ ಇರುತ್ತೆ. ಈಗ ನನಗಾಗ್ಲಿ ಮೋಕ್ಷಿತಂಗಾಗ್ಲಿ ತಾಳ್ಮೆಗೆ ಲಿಮಿಟ್ ಇರುತ್ತೆ. ಕೆಲವೊಮ್ಮೆ ಅದನ್ನ ಕ್ರಾಸ್ ಮಾಡಿ ಕ್ವಶನ್ಸ್ಗಳು ಬಂದಾಗ ಬ್ಲಾಸ್ಟ್ ಆಗ್ತಾರೆ. ಹೀಗೆ ಯಾವುದೋ ಅಲ್ಲಿ ಬಿಗ್ ಬಾಸ್ ಹೌಸಲ್ಲಿ ಹೆಂಗೆ ಆಗ್ತಿರುತ್ತೆ ಅಂದರೆ, ಎಷ್ಟೊಂದು ವಿಷಯಗಳು ಫ್ರಸ್ಟ್ರೇಷನ್ ಒಳಗಡೆ ಓಡ್ತಿರುತ್ತೆ, ಹೇಳ್ಕೊಳಕ್ಕಾಗಲ್ಲ. ಹೇಳಿದ್ನಲ್ಲ ನಾನು ಸ್ಟಾರ್ಟಿಂಗಲ್ಲೇ, ಕೆಲವೊಮ್ಮೆ ನಮ್ಮ ವೀಕ್ನೆಸ್ ನಂಗೆ ಹಿಂಗೆ ಆಗ್ತಿದೆ ಅಂತ ಹೇಳಕ್ ಹೋದ್ರೆ ಅದು ಕೂಡ ನೆಕ್ಸ್ಟ್ ನಾಮಿನೇಷನ್ಗೆ ರೀಸನ್. ಬಹುಶಃ ಇದೆಲ್ಲದನ್ನು ಮೀರಿ ತುಂಬಾ ಕೂಲ್ ಆಗಿರೋದು ಹನುಮಂತ್ ಅವರೇ ಅನ್ಸುತ್ತೆ. ಹನುಮಂತು ಎಕ್ಸಲೆಂಟ್. ಅವ್ರು ಇವತ್ತವರೆಗೂ ಅವ್ರು ಬಂದಿದ್ದ ದಿನದಿಂದ ಅವ್ರೊಬ್ರ ಮೇಲೆ ಜಗಳ ಮಾಡಿಲ್ಲ, ನಾವ್ ಯಾರು ಅವ್ರ ಮೇಲೆ ಜಗಳ ಆಡಕ್ ಹೋಗಿಲ್ಲ, ಅವಕಾಶನೂ ಮಾಡ್ಕೊಟ್ಟಿಲ್ಲ. ಅಂತ ಸಿಚುಯೇಷನ್ ಇಲ್ಲ ಅವ್ರ ಮೇಲೆ. ಇಡೀ ಮನೆ ನಾಮಿನೇಟ್ ಮಾಡ್ಬಿಟ್ಟು ಬರ್ತಾರೆ, ಯಾರು ಅವ್ರ ಜೊತೆ ಜಗಳ ಆಡಲ್ಲ. ಅವ್ರ ಹೆಂಗ್ ಗೊತ್ತಾ, ನಾನ್ ಕೊಟ್ಟೆ, ನೀನ್ ಮಾಡಿದ್ದೆ ನಾ ಹೇಳ್ದೆ, ಅದ್ರಲ್ಲಿ ತಪ್ಪೇನಾಯ್ತಬ್ಬೆ ಹಂಗೂ ಹೇಳ್ತಾರೆ. ಈಗ ನನ್ನ ನೋಡ್ಬಿಟ್ಟು ಹನುಮಂತು ನನ್ನ ನಾಮಿನೇಟ್ ಮಾಡಿದ್ರಲ್ಲ ನೀವು, ಅಬ್ಬೆ ಮಾಡಿದೀನಿ, ಸರಿ ಮಾಡ್ಕೋ, ಅದನ್ನ ಸರಿ ಮಾಡ್ಕೊಂಡ್ ಪ್ರೂವ್ ಮಾಡ್ಕೋ. ಆ ಸ್ಟಬ್ಬನ್ ನೇಚರ್ ಅವರಿಗೆ, ಅಂದ್ರೆ ಆ ತಪ್ಪು ಅಂತಾನು ಹೇಳಕ್ಕಾಗಲ್ಲ. ಅವ್ರು ಕೊಡ್ತಿರೋ ರೀಸನ್ ವ್ಯಾಲಿಡ್ ಇರುತ್ತೆ. ಯಾರಾದ್ರೂ ಬಂದ್ಬಿಟ್ಟು ಜಡ್ಜ್ ಮಾಡಕ್ ಅವ್ರೆ, ಇಲ್ಲ ಅವ್ಳು ಮಾಡ್ತಿರೋದನ್ನ ಹೇಳಿದಾರಲ್ಲ ಅದ್ರಲ್ಲಿ ಇನ್ನೇನಿದೆ ಅನ್ನೋ ತರ ಹನುಮಂತು ಸೂಪರ್. ನಂಗೆ ಇಡೀ ಮನೆಯಲ್ಲಿ ಒಂಥರ ಡಿಸಿಷನ್ ಇಷ್ಟ ಆಗೋದು ಅಥವಾ ಸೂಪರ್ ಕೂಲ್ ಆಗಿ ಹ್ಯಾಂಡಲ್ ಮಾಡೋದು ಹನುಮಾನ ತುಂಬಾ ಇಷ್ಟ ಆಗ್ತಾರೆ. ಓಕೆ, ಮಂಜು ಅವ್ರು ಏನಾದ್ರು ಗೌತಮಿ ಅವ್ರಿಗೆ ಆಟದಲ್ಲಿ ತುಂಬಾ ಸಪೋರ್ಟ್ ಮಾಡ್ತಾ ಇದಾರ ಅಂತ ಅಂದ್ರೆ, ಇನ್ ಕೇಸ್ ಏನಾದ್ರು ಮಂಜು ಅವ್ರ ಗೇಮ್ ಅಲ್ಲಿ ಇರ್ಲಿಲ್ಲ ಅಂತಂದ್ರೆ ಅವರ ನೆಕ್ಸ್ಟ್ ಅಂದ್ರೆ ಅವ್ರು ಏನ್ ಮಾಡ್ಬೇಕು ಅನ್ಕೊಂಡಿದ್ದಾರೆ ಅದನ್ನ ಗೌತಮಿ ಅವ್ರ ಕಡೆಯಿಂದ ಮಾಡಿಸ್ತಾರ ಅಂತ. ಯಾಕಂದ್ರೆ ಮಣ್ಣು ಟಾಸ್ಕ್ ಅಲ್ಲೂ ಅಷ್ಟೇ ಅವರು ಆ ಮಣ್ಣು ಟಚ್ ಮಾಡಿಲ್ಲ. ಅಂಡ್ ಕೆಲವರು ಅಂದ್ರೆ ಆಡಿಯನ್ಸ್ ನೋಡಿದವ್ರು ಹೇಳ್ತಾ ಇರೋದು, ಅದೊಂದು ಬ್ಲಾಕ್ ಕಾಲಲ್ಲಿ ಹಿಡ್ಕೊಳೋ ಟಾಸ್ಕ್ ಇದೆ ಅಲ್ಲ, ಅದ್ರಲ್ಲಿ ಕೆಲವು ಫೌಲ್ ಆಯ್ತು, ಬಟ್
ಮಂಜು ಅವರು ಅದನ್ನ ಕನ್ಸಿಡರ್ ಮಾಡ್ಲಿಲ್ಲ ಅಂತ. ನೀವು ಒಳಗಡೆ ಇದ್ದಿದ್ರಿಂದ ನಿಮ್ಗೆ ಅದು ಕರೆಕ್ಟ್ ಅನ್ಸುತ್ತಾ? ನೀವೇನಾದ್ರು ಅಬ್ಸರ್ವ್ ಮಾಡಿದ್ರಾ? ವಿಷಯಕ್ಕೆ ನನ್ ಕಳಪೆ ಕೊಡ್ತಾರಲ್ಲ, ಕಳಪೆ ಅಂತ ಕೊಟ್ಟಾಗ ನನ್ಗೆ ಗೊತ್ತಿಲ್ಲ ಎಷ್ಟು ನಾನು ಇನ್ನೂ ಯಾವುದೇ ಎಪಿಸೋಡ್ಸ್ ನೋಡಿಲ್ಲ, ಏನೇನ್ ಟೆಲಿಕಾಸ್ಟ್ ಆಗಿದೆ ಆಗಿಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ಕಳಪೆ ಉತ್ತಮ ಕೊಡಬೇಕು ಅಂತ ಬಂದಾಗ ಗೌತಮಿ ಅವರು ಒಂದು ರೀಸನ್ ಹೇಳ್ತಾರೆ ನನಗೆ. ನೀವು ಹೇಳ್ತೀರಾ ನಿಮ್ಮನ್ನು ನಾಮಿನೇಟ್ ಮಾಡ್ಬೇಕಾದ್ರೆ ಇಡೀ ಮನೆ ನಿಮ್ಮನ್ನು ಟಾರ್ಗೆಟ್ ಮಾಡಿತ್ತು ಅಂತ, ಬಟ್ ನೀವು ಟಾಸ್ಕ್ ಆಡ್ಬೇಕಾದ್ರೆ ಅಲ್ಲೂ ಚೆನ್ನಾಗಿದೆಯಲ್ಲ ಆ ಮಣ್ಣನ್ನು ಕೆಡಿಸಿ ಅಂತ ನೀವು ನಮ್ಮನ್ನ ಸ್ಟ್ರೈಟ್ ಟಾರ್ಗೆಟ್ ಮಾಡ್ತೀರಾ, ನೀವು ಹಾಗಾಗಿ ನಿಮಗೆ ಕಳಪೆ ಕೊಡ್ತೀನಿ ಅಂತ ಹೇಳಿದ್ರು ಅವ್ರು ನನಗೆ. ಸೊ ನನಗೆ ಆ ರೀಸನ್ಗೆ ನಾನು ಅಲ್ಲೇ ಉತ್ತರ ಕೊಟ್ಟೆ, ನೋಡಿ ನಿಮ್ದೇ ಅಷ್ಟೇ ಅಲ್ಲ, ನಿಮ್ಮ ಪಕ್ಕ ಮೋಕ್ಷಿತ ಅವರು ಇದ್ರು, ನನ್ನ ಪಕ್ಕ ಐಶ್ವರ್ಯ ಅವರು ಇದ್ರು, ಬಟ್ ಅವರು ಎಲ್ಲ ಕಡೆ ಡಿಸ್ಟರ್ಬ್ ಮಾಡ್ತಾರೆ, ನಿಮ್ದು ಟಚ್ ಮಾಡಿರ್ಲಿಲ್ಲ. ನಾನೇನು ಗೊತ್ತಾ, ನಾನು ಇವಾಗ ಸುದೀಪ್ ಸರು ಜೊತೆನೂ ಒಂದ್ಸಲ ಒಂದು ಡಿಸ್ಕಷನ್ ಆಗ್ತಿರ್ಬೇಕಾದ್ರೆ ಮ್ಯಾಚ್ ಫಿಕ್ಸಿಂಗು ಸ್ಟ್ರಾಟಜೀಸು ತಪ್ಪಲ್ಲ ಅಂತ ಅವ್ರು ಹೇಳಿದ್ರು. ನನ್ನ ನೆಕ್ಸ್ಟ್ ಕ್ವೆಶ್ಚನ್ ಅದೇ ಇತ್ತು. ಸೊ ತಪ್ಪಲ್ಲ ಅಂತ ಹೇಳಿದ್ರು, ಬಟ್ ಆದ್ರೂ ನನ್ನ ಪರ್ಸ್ನಲ್ ಆಗಿ ನನ್ನ ಆಟ ನಾನು ಹೆಂಗೆ ಆಡ್ತಿದ್ದೆ ಅಂದ್ರೆ ಆಟನ ಆಟದ ಥರನೇ ಆಡ್ತಾ ಇದ್ದೆ. ಸ್ಟ್ರಾಟಜೀಸ್ ಯೂಸ್ ಮಾಡಬೇಕು ತಪ್ಪಲ್ಲ, ಬಟ್ ಏನಂತಾರೆ ಈಗ ನಿಮಗೆ ಸಪೋರ್ಟ್ ಮಾಡಕ್ ಹೋಗಿ ಇನ್ನೊಬ್ರು ಕರೆಕ್ಟಾಗಿ ಆಡ್ತಿರೋದನ್ನ ಸೋಲ್ಸೋದು ಯಾಕೆ, ನಿಮ್ಮ ಆಟ ನೀವು ಆಡಿ. ಅದು ಒಂದು ಇಬ್ರು ಗೆಸ್ಟ್ ಬರ್ತಾರೆ ಮನೆಗೆ, ರಾಮಾಚಾರಿ ಅವ್ರು ಹೇಳ್ತಾರೆ ನಿಮ್ಮ ಒಂದು ಫ್ರೆಂಡ್ಶಿಪ್ಸ್ ಇರ್ಬೋದು, ರಿಲೇಶನ್ಶಿಪ್ ಇರ್ಬೋದು ಒಳ್ಳೇದು, ಈ ಮನೆಯಲ್ಲಿ ಅದೊಂದು ಬಾಂಧವ್ಯಗಳಿಗೂ ಬೆಲೆ ಇದೆ, ಅದನ್ನ ಹೊರತುಪಡಿಸಿ ಆಟ ಆಡ್ಬೇಕಾದ್ರೆ ಗೆಲ್ಲಬೇಕು, ನೀವು ಗೆಲ್ಲಬೇಕು ಅಂತ ಆಟ ಆಡಿ ಅಂತ ಒಂದು ಸಜೆಷನ್ ಕೊಟ್ಟು, ಸ್ವಾರ್ಥ ಬಿಟ್ಟು ನೀವು ಗೆಲ್ಲಬೇಕು ಅಂತ ಒಂದು ಸಜೆಷನ್ ಕೊಟ್ಟಿರ್ತಾರೆ. ಸೊ ಅದನ್ನ ನಾನು ಅಲ್ಲಿ ಅರ್ಥ ಮಾಡಿಸ್ದೆ ಗೌತಮಿ ಅವ್ರಿಗೆ. ಮನೇಲಿ ಬಂದಿದ್ದ ಗೆಸ್ಟ್ಗಳು ಕೂಡ ಅದನ್ನೇ ಹೇಳ್ತಾರೆ. ಈಗ ಮಂಜಣ್ಣ ಅವ್ರು ಗೆಲ್ಲಬೇಕು ಅಂತ ಅಂದ್ಬಿಟ್ಟು ಆಟ ಆಡಿದಿದ್ರೆ ಓಕೆ, ಇನ್ನೊಬ್ರನ್ನ ಗೆಲ್ಲಿಸ್ಬೇಕು ಅಂತ ಅಂದ್ಬಿಟ್ಟು ನಮ್ದೆಲ್ಲ ಹಾಳು ಮಾಡ್ದಾಗ, ಈಗ ನಾನ್ ಬಂದ ಹೊರಗಡೆ, ಈಗ ನನ್ನ ಆಟ, ಈಗ ನಾನು ಅಲ್ಲಿ ಸ್ಟ್ಯಾಂಡ್ ತಗೊಂಡ್ಲೇಬೇಕಲ್ವಾ, ನಾನು ಕೇಳಲೇಬೇಕಲ್ವಾ. ಈಗ ಬಂದು ನನ್ ಮಣ್ಣು ಇಡಕ್ಕೆ ಬಿಡ್ತಾ ಇರಲಿಲ್ಲ, ಬಂದು ನಮ್ದನ್ನೇ ಅಳಿಸಿ ಒಂದ್ ಮಣ್ಣು ಇಡಂಗಿಲ್ಲ. ಆಮೇಲೆ ಇನ್ನೊಂದ್ಸಲ ಕಾಲಲ್ಲೂ ಹಿಂಗ ಅಂತಾರೆ, ಕೈಗೆ ಸರಿಯಾಗಿ ಗೇಟ್ ಆಗುತ್ತೆ, ನಾನು ಅಲ್ಲೂ ಕ್ವಶನ್ ಮಾಡಲ್ಲ, ಅಗ್ರೆಷನ್ ಆಡ್ತಿದ್ದೆ. ಅವಾಗ ನಾನು ಹೇಳಿದ್, ನನ್ ಗೇಟ್ ಆದಾಗ ನನ್ಗೆ ಯಾಕೆ ಗೇಟ್ ಮಾಡಿದ್ರಿ ಅಂತ ಕೇಳಲಿಲ್ಲ, ಅಲ್ಲೂ ಕಾಣಿಸ್ತಿದ್ಯಲ್ಲ ಮಂಜಣ್ಣ, ಅದನ್ನು ಹಾಕಿ ಅಲ್ಲೊಂದು ರಿಯಾಕ್ಟ್ ಮಾಡ್ತಾರೆ, ವಿಷಕಾರಿ ಅಂದ್ರಿ ಅಲ್ವಾ, ತೋರಿಸ್ತೀನಿ ಕಾರ್ತೀನಿ ವಿಷಾನ ಅಂತ ಅನ್ಕೊಂಡು ನನ್ ಕಡೆ ಹಿಂಗ್ ಕಣ್ಣು ಬಿಟ್ಕೊಂಡು ಅಗ್ರೆಷನ್ ಅಲ್ಲಿ ಹೋಗ್ತಾರೆ. ನಾನು ಮಂಜಣ್ಣ ವಿಷಕಾರಿ ಅಂತ ನಾನು ಅಂದಿಲ್ಲ ನಿಮ್ಗೆ. ಹೌದು, ನೀವು ಹೇಳ್ತೀರಿ ಅದನ್ನ. ನಾನು ಅಂದಿಲ್ಲ, ಅಂದಲೇ ಇರೋದನ್ನ ಯಾಕೆ ಹೇಳ್ತಿದ್ದೀರಾ? ನಾನು ಅಲ್ಲಿ ಜಗಳ ಆಡ್ಬೋದಾಗಿತ್ತು, ಅಲ್ಲೂ ಅನ್ನೆಸೆಸರಿ ಸುಮ್ನೆ ಕಿರ್ಚಾಡ್ಕೊಂಡು ಕೂಗಾಡ್ಕೊಂಡು ನಾನು ಅಂದೇ ಇರೋದಕ್ಕೆ ನಾನು ಯಾಕೆ ರಿಯಾಕ್ಟ್ ಮಾಡಿ ಹೇಳ್ದೆ, ನಾನು ಅಂದಿಲ್ಲ ಅನ್ನೋದು ನಾನು ಹೇಳ್ದೆ. ಅನ್ನೆಸೆಸರಿ ನಾನು ಜಗಳ ಆಡೋದು, ಅವರು ಜಗಳ ಆಡೋದು, ಅದು ನನ್ನ ವ್ಯಕ್ತಿತ್ವ ಅಲ್ಲ, ನನ್ನ ಕೈಲಿ ಅದಾಗಲ್ಲ. ನಾನೊಂದು ಅರ್ಥ ಮಾಡಿಸ್ದೆ, ಕ್ಲಾರಿಟಿ ಕೊಟ್ಟೆ, ನಾನು ಸುಮ್ಮನೆ ಆದೆ. ಅವ್ರ ಪ್ರಕಾರ ನಾನು ಕೂಗಬೇಕಿತ್ತು, ಕಿರ್ಚ್ಬೇಕಿತ್ತು, ನನ್ನ ಸ್ಟ್ಯಾಂಡ್ ನಾನು ತಗೋಬೇಕಿತ್ತು ಅಲ್ಲಿ ಅನ್ನೋದು ಆಗಿತ್ತು, ಬಟ್ ಅಲ್ಲಿ ನಾನು ತಗೊಳ್ಲಿಲ್ಲ. ನಾನು ಅದನ್ನ ಬಂದು ಕಳಪೆ ಅಂತ ಕೊಡ್ತಾರೆ. ಅದು ಕೇಳಿದ್ ಅದ್ರಲ್ಲಿ ತಪ್ಪೇನಿದೆ ನೀವು. ಆಮೇಲೆ ಇನ್ನೊಂದು ಫೌಲ್ ನೀವು ಹೇಳ್ದಂಗೆ ಈವನ್ ತ್ರಿವಿಕ್ರಮ್ ಅವರು ಹೇಳಿದ್ರು, ಯಾಕಂದ್ರೆ ಅವರಿಗೆ ಡೈರೆಕ್ಟ್ ವ್ಯೂ ಕಾಣಿಸ್ತಿತ್ತಂತೆ, ನಮಗ್ ಕಾಣಿಸ್ತಿಲ್ಲ. ನಾನು ಗೌತಮಿ ಅವ್ರ ಆಪೋಸಿಟ್ ಹಿಂಗಿದ್ದಾಗ ನಂಗೆ ಫೌಲ್ ಕಾಣಿಸ್ತಾ ಇದ್ರು, ಚೈತ್ರ, ಐಶ್ವರ್ಯ, ವಿಕ್ಕಿ ನನಗೆ ಕಾಣಿಸ್ತಾ ಇದ್ರು, ಬಟ್ ಆ ಕಡೆ ಅವ್ರಿಗೆ ನಾವು 3 ಜನ ಕಾಣಿಸ್ತಾ ಇದ್ವಿ. ಅವರು ಹೇಳಿದ್ರು ಗೌತಮಿ ಅವ್ರದ್ದು, ಹನುಮಂತವ್ರದ್ದು ತುಂಬಾ ಫೌಲ್ಸ್ ಆಗುತ್ತೆ, ಬಟ್ ಅದು ಉಸ್ತುವಾರಿ ಆಗಿದ್ ಮಂಜನ ಕನ್ಸಿಡರ್ ಮಾಡಲ್ಲ. ಬಟ್ ವಿಕ್ಕಿ ಏನೋ ಅದು 3 ಅವರ್ ಇಟ್ಕೊಂಡಿದ್ವಲ್ವಾ, ಬಿಗ್ ಬಾಸ್ ಅವ್ರಿಗೆ ತಲೆ ಕೆಟ್ಟಿರುತ್ತೆ ಅನ್ಸುತ್ತೆ, ಇವ್ರು ಏನ್ ಹಿಂಗ್ ಆಡ್ತಾ ಇದಾರೆ ಅಂತ. ಅವ್ರು ಹಂತನೂ ಚೇಂಜ್ ಮಾಡ್ತಾರೆ. ಲಾಸ್ಟ್ ಹಂತದಲ್ಲಿ ಹಿಡಿದಿರೋ ಕೈನ ಬಿಡಂಗಿಲ್ಲ ಅಂತ ಒಂದು ಬರುತ್ತೆ. ಗೊತ್ತಾಗ್ದೇನೋ ಏನೋ ಒಂದು ಹಿಂಗ್ ಮೇಲ್ ಇಟ್ಕೊಳಕ್ ಹೋಗಿ ಹಿಂಗೆ ಇಟ್ಕೋಬೇಕಾಗಿತ್ತು, ಅದನ್ನ ಹಿಂಗೆ ಇಟ್ಕೊಂಡು ಫೌಲ್ ಅಂದ್ಬಿಟ್ಟು ಅವ್ರನ್ನ ಔಟ್ ಮಾಡಿ ಇವ್ರನ್ನ ವಿನ್ ಮಾಡ್ತಾರೆ. ಅದಕ್ಕೂ ಮುಂಚೆ ತುಂಬಾ ಫೌಲ್ಸ್ ಇವ್ರದ್ದು ಆಗಿರುತ್ತೆ. ಅದನ್ನ ವಿಕ್ರಮ್ ಅವ್ರು ನನ್ನ ಹತ್ರ ಶೇರ್ ಮಾಡ್ತಾರೆ. ನೀವು ವಿಕ್ರಮ್ ಅವ್ರ ವಿಚಾರ ಹೇಳಿದ್ದಕ್ಕೆ ಕೇಳ್ತಾ ಇದ್ದೀನಿ. ಐಶ್ವರ್ಯ ಅವರು ಮನೆಯಲ್ಲಿ ಒಂದ್ ಸ್ಟೇಟ್ಮೆಂಟ್ ಮಾಡ್ತಾರೆ, ಈ ಮನೆಯಲ್ಲಿ ನಾವು ವಿಕ್ರಮ್ ಜೊತೆ ಆಟ ಆಡ್ಲಿಲ್ಲ ಅಂದ್ರೆ ಇಡೀ ಮನೆಯಲ್ಲಿ ವಿಕ್ರಮ್ ಮಾತ್ರನೇ ಸ್ಟ್ರಾಂಗಾ, ವಿಕ್ರಮ್ ಇಲ್ಲ ಅಂದ್ರೆ ನಾವ್ ಯಾರು ಆಟನೇ ಆಡಕ್ಕಾಗಲ್ವಾ ಅನ್ನೋದೊಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಅವರು. ನಿಮಗೆ ಏನ್ ಅನ್ಸತ್ತೆ ಇದ್ರ ಬಗ್ಗೆ? ಬಿಕಾಸ್ ವಿಕ್ರಮ್ ನಿಮಗೆ ತುಂಬಾ ಕ್ಲೋಸ್ ಇದ್ರು. ವಿಕ್ರಮ್ ಅವರ ಒಂದು ಆಟನ ಅವ್ರು ಆಡ್ತಾ ಇದಾರೆ. ಎಲ್ಲರಿಗೂ ಈ ಮನೆಯಲ್ಲಿ ನಾನು ಉಳ್ಕೋಬೇಕು, ಈ ವೀಕಲ್ಲಿ ನಾಮಿನೇಷನ್ ಇಂದ ನಾನು ಬಚಾವ್ ಆಗ್ಬೇಕು, ಅಥವಾ ನಾನು ನಾಮಿನೇಟ್ ಆಗಬಾರ್ದು, ನೆಕ್ಸ್ಟ್ ವೀಕ್ ನಾನು ಹೋಗ್ಬೇಕು, ನಾನು ಟಾಪ್ 5 ಇರಬೇಕು ಅನ್ನೋದು, ಆಮೇಲೆ ಗೆಲ್ಲಬೇಕು, ಈ ಆಸೆಗಳಲ್ಲಿ ಎಲ್ಲರೂ ಆಡ್ತಿರ್ಬೇಕಾದ್ರೆ ವಿಕ್ರಮ್ ಅವರ ಒಂದು ಸ್ಟ್ರಾಟಜೀಸ್ನ ಯೂಸ್ ಮಾಡ್ತಾರೆ. ನಾನು ವಿಕ್ರಮ್ ಅವ್ರನ್ನ ಅಬ್ಸರ್ವ್ ಮಾಡಿದ ಪ್ರಕಾರ ಗಾಸಿಪ್ಸ್ ಇಲ್ಲ, ಅವ್ರನ್ನ ಹಂಗೆ ಮಾಡ್ಬಿಡೋಣ, ಅವ್ರನ್ನ ತುಳಿದ್ ಬಿಡೋಣ, ಅಥವಾ ಅವ್ರು ನಾಮಿನೇಟ್ ಆಗಲಿ, ಅವ್ರನ್ನ ನಾವು ಸೇಫ್ ಆಗಿಬಿಡೋಣ, ನೋ, ಯಾವತ್ತೂ ಅದನ್ನು ಅವ್ರು ಯೂಸೇ ಮಾಡಿಲ್ಲ. ಆಮೇಲೆ ಯಾರ ಹತ್ರನೂ ಹೋಗ್ಬಿಟ್ಟು ನೀವು ಕ್ಯಾಪ್ಟನ್ ಆದರೆ ನನ್ನ ನಾಮಿನೇಟ್ ಮಾಡಬೇಡಿ ಅಂತಲೂ ಕೇಳಿಲ್ಲ. ಅವರ ಎಫರ್ಟ್ ಏನಾಗಬೇಕು ಬಿಗ್ ಬಾಸ್ ಮನೆಗೆ, ಆ ಪ್ರಯತ್ನದಲ್ಲಿ ಅವರಿದ್ದಾರೆ. ಅದನ್ನು ಅರ್ಥ ಮಾಡ್ಕೊಂಡಿರೋ ರೀತಿ ತಪ್ಪೇನೋ ಬಹುಶಃ ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟಲ್ಲಿ. ಈಗ ಐಶ್ವರ್ಯ ಅವರು ಧರ್ಮ ಅಂತ ಬಂದಾಗ ಅಫ್ಕೋರ್ಸ್ ಅವರು ಧರ್ಮ ಅವ್ರಿಗೆ ಕನ್ವಿನ್ಸ್ ಮಾಡಿ ಅವ್ರ ನಾಮಿನೇಷನ್ಸ್ ಇಂದ ಸೇಫ್ ಆಗ್ತಾರಲ್ವ, ದಟ್ಸ್ ಹರ್ ಸ್ಟ್ರಾಟಜಿ. ವಿಕ್ರಮ್ ಅಂತ ಬಂದಾಗ ದಟ್ಸ್ ಹಿಸ್ ಸ್ಟ್ರಾಟಜಿ. ಸೊ ಅದನ್ನ ನಾವು ತಪ್ಪು ಅಂತ ಹೇಳಕ್ಕಾಗಲ್ಲ. ಓಕೆ, ಇದು ನಮ್ಮ ಶೋನ ಲಾಸ್ಟ್ ಸೆಗ್ಮೆಂಟ್, ಯಾರ್ಯಾರು ಹೆಂಗೆ ಅಂತ ಒಂದು ರ್ಯಾಪಿಡ್ ಫೈರ್ ತರ ಬಿಗ್ ಬಾಸ್ ಮನೆಯಲ್ಲಿ ಇರುವಂತ ಕಂಟೆಸ್ಟೆಂಟ್ ಗಳ ಒಬ್ಬೊಬ್ಬರ ಹೆಸರು ಹೇಳ್ತೀನಿ, ನಿಮ್ಗೆ ಅವ್ರ ಬಗ್ಗೆ ಏನ್ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಒಂದು ವರ್ಡ್ ಅಲ್ಲಿ ನೀವು ಆನ್ಸರ್ ಮಾಡ್ಬೇಕಾಗತ್ತೆ. ಓಕೆ, ಫಸ್ಟ್ ಯಮುನಾ ಅವರು.
ಶಿ ಇಸ್ ವೆರಿ ಸ್ಟ್ರಾಂಗ್ ಲೇಡಿ. ಅಂದರೆ 50 ವರ್ಷ ಅಂತೆ ಅವರಿಗೆ, ಹಂಗೆ ಅನ್ಸೋದೇ ಇಲ್ಲ. ಐ ಲೈಕ್ ಹರ್ ಪರ್ಸ್ನಲಿ, ನಂಗೆ ತುಂಬ ಇಷ್ಟ ಅವ್ರಂತ. ಜಗದೀಶ್ ಜಗದೀಶ್ ಇಸ್ ಲೈಕ್ ಸಮ್ಟೈಮ್ಸ್ ಮಗು, ಸಮ್ಟೈಮ್ಸ್ ವಿಲ್ಲನ್. ಈಸ್ ಗುಡ್ ಇನ್ ಹಿಸ್ ಓನ್ ವೇ. ರಂಜಿತ್ ಸ್ಟ್ರಾಂಗ್ ಪರ್ಸ್ನಾಲಿಟಿ ಅಗೇನ್, ಸ್ಟ್ರಾಂಗ್. ಹಂಸ ಥರನೇ, ಹಂಸನೇ ಅವರು ಒಂಥರ ಮುದ್ದು, ಅಷ್ಟೇ ಸ್ಟ್ರಾಂಗು ಇದ್ದಾರೆ. ಶಿ ಇಸ್ ಲೈಕ್ ಮುದ್ದು. ಮಾನಸ ಅದೊಂದು ಕ್ಯೂಟಿ ಅದು. ಅದೊಂಥರ ಹಳ್ಳಿ ಸೊಗಡಿನ ಬೆಡಗಿ, ಕ್ಯೂಟಿ. ಚೈತ್ರ ಅವಳಿಗೆ ಪವರ್ಫುಲ್ ಗರ್ಲ್. ಶಿಶಿರ್ ಜೆಂಟಲ್ಮನ್. ಧರ್ಮ he is also a gentleman and the real personality which I seen in Big Boss. ಅಂದ್ರೆ ಹೊರಗೆ ಏನಿದ್ದಾರೆ, ಒಳಗಡೆನೂ ಅದೇ ವ್ಯಕ್ತಿತ್ವನ ಮೇಂಟೈನ್ ಮಾಡ್ತಿರೋ ವ್ಯಕ್ತಿ. ಯಾರಿಗೂ ನೋವು ಮಾಡಬಾರ್ದು, ಯಾರಿಗೂ ಹಾರ್ಮ್ ಮಾಡಬಾರ್ದು ಅಂತ ಇರೋ ಏಕೈಕ ವ್ಯಕ್ತಿ ಬಿಗ್ ಬಾಸ್ ಧರ್ಮ. ಧನ್ರಾಜ್ ಎಮೋಷನಲ್ ಪರ್ಸನ್. ಓಕೆ. ಮೋಕ್ಷಿತಾ ಲೈಕ್ ಎರಡು ನೇಚರ್ ಇದೆ ಅವರಿಗೆ. 50% ಅಂತ ಬಂದಾಗ ತುಂಬಾ ಕೇರಿಂಗ್, ಸೆನ್ಸಿಟಿವ್. ಇನ್ 50% ಅಂತ ಬಂದಾಗ ಆರೋಗೆಂಟ್ ಅಂಡ್ ಸ್ಟ್ರಾಂಗ್ ಅಂಡ್ ತರ್ಲೆ. ಓಕೆ. ಗೌತಮಿ ಅವರು ಪಾಸಿಟಿವ್. ಮಂಜು ಅವರು ಅಗ್ರೆಸಿವ್. ಭವ್ಯ ಸ್ಟ್ರಾಂಗ್. ತ್ರಿವಿಕ್ರಮ್ ಸ್ಟ್ರಾಂಗೆಸ್ಟ್. ಓಕೆ. ಗೋಲ್ಡ್ ಸುರೇಶ್ ಅವರು ಅವ್ರ ಲುಕ್ಕು ಬಿಗ್ ಬಾಸ್ ಐಸ್ಗಿಂತ ಬಿಗ್ ಬಾಸ್ ಐಸ್ನೇ ತಗೊಂಡೋಗಿ ಇಟ್ಕೊಂಡ್ಬಿಟ್ಟಿದ್ದಾನೆ ಅನ್ಸ, ಎಲ್ಲಾರ್ನು ಹಿಂಗೆ ನೋಡ್ತಾ ಇರ್ತಾರೆ. ಬಟ್ ಒಳಗಡೆ ಎಂತ ಸ್ಕೆಚ್ ಹಾಕಲ್ಲ. ಅವ್ರ ಜೊತೆ ಜೋಡಿ ಆಗಿದ್ದಾಗ ಅಣ್ಣ ನೀವೇನು ಹಂಗೆ ನೋಡಿ ಏನು ಸ್ಕೆಚ್ ಆಗ್ತಿರ್ತಿರ್ತಾರೆ ತಲೆ, ನನಗೆ ಏನೂ ಇಲ್ಲಮ್ಮ, ಸುಮ್ಮನೆ ಹಿಂಗೆ ಕೂತಿರ್ತಾರೆ ಅಷ್ಟೇ, ಬಟ್ ಏನು ಸ್ಕೆಚ್ ಆಗ್ತಿರಲ್ಲ ಕಣ್ಣು. ಐಶ್ವರ್ಯ ಡಾಲ್. ಓಕೆ. ಎವ್ರಿ ಒನ್ಸ್ ಫೇವ್ರೆಟ್ ಹನುಮಂತ್ ಅವರು. ಹನುಮಂತು ಲೈಕ್ ವೆರಿ ಸ್ಮಾರ್ಟ್. ಅವರಲ್ಲೂ ಅಷ್ಟೇ ಇನ್ನೋಸೆನ್ಸ್ ಜೊತೆಗೆ ತುಂಬ ಸ್ಮಾರ್ಟ್ನೆಸ್ ಇದೆ, ವೆರಿ ಬ್ರಿಲಿಯಂಟ್. ಆ್ಯಂಡ್ ಬಿಗ್ ಬಾಸ್ ಆಟನ ಆಡೋದಕ್ಕೆ ಅವ್ರಿಗಿಂತ ಸಕ್ಕದಾಗಿ ಐಡಿಯಾಸ್ ಬೇರೆ ಯಾರಿಗೂ ಇಲ್ಲ ಮನೆಯಲ್ಲಿ ಅಂತ. ಓಕೆ. ಅನುಷ್ ಅವ್ರ ಪ್ರಕಾರ ಟಾಪ್ 5 ಅಲ್ಲಿ ಯಾರು ಇರ್ಬೋದು? ವಿಕ್ಕಿ, ಧರ್ಮ, ಭವ್ಯ, ಮಂಜಣ್ಣ, ಚೈತ್ರ. ಯಾರು ವಿನ್ ಆಗ್ತಾರೆ, ಯಾರು ವಿನ್ ಆಗಬೇಕು? ನನ್ನ ಪ್ರಕಾರ ನಂಗೆ ಪರ್ಸ್ನಲಿ ಧರ್ಮ ಮತ್ತು ಚೈತ್ರ ಇಬ್ಬರಲ್ಲಿ ಯಾರು ವಿನ್ ಆದ್ರೂ ನನಗೆ ತುಂಬ ಖುಷಿ, ತುಂಬ ಮನಸ್ಸಿಂದ ಖುಷಿ ಪಡ್ತೀನಿ. ಬಟ್ ಅಲ್ಲಿರೋಂಥ ಸಿಚುಯೇಷನ್ಸ್ಗಳನ್ನ ನೋಡಿದಾಗ, ಅಲ್ಲಿ ಪರ್ಸ್ನಾಲಿಟೀಸ್ಗಳು ಯಾರು ಆಡ್ತಾ ಇದ್ದಾರೆ ಅಂತಂದಾಗ ದೇರ್ ಇಸ್ ನೋ ಡೌಟ್ ವಿಕ್ರಮ್ ವಿನ್ ಆಗ್ಬೋದು. ಓಕೆ. ನೆಕ್ಸ್ಟ್ ವೀಕು ಈ ಸೀಟಲ್ಲಿ ಯಾರು ಇರ್ತಾರೆ? ಪಾಪ ನಾನು ಯಾರನ್ನೂ ಎಕ್ಸ್ಪೆಕ್ಟ್ ಮಾಡಲ್ಲ, ಎಲ್ಲರೂ ಚೆನ್ನಾಗಿ ಬರ್ಲೇಬೇಕಲ್ಲ ಯಾರಾದ್ರೂ. ಅದು ನಾನು ಹೇಳಲ್ಲ, ಅವ್ರು ದಯವಿಟ್ಟು ಚೆನ್ನಾಗಿ ಆಟ ಆಡಲಿ, ನಿಮ್ಮ ಬೆಸ್ಟ್ನ ನೀವು ಕೊಡಿ. ಬಿಕಾಸ್ ನಾನಿಲ್ಲಿ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಅನ್ನಂಗೆ ಇಲ್ಲಿ ಬಂದು ಕೂತಿದ್ದೀನಿ. ದಯವಿಟ್ಟು ನಿಮ್ಗೆ ಹಂಗೆ ಆಗೋದು ಬೇಡ, ದಯವಿಟ್ಟು ಗಿವ್ ಯರ್ ಬೆಸ್ಟ್ ಅಂತ ನಾನು ವಿಶ್ ಮಾಡ್ತೀನಿ ಎಲ್ಲರಿಗೂ. ಓಕೆ ಅನುಷ್ ಅವರೇ, ನಿಮ್ಮ ಜೊತೆ ಮಾತಾಡಿ ಬಹಳ ಖುಷಿ ಆಯಿತು. ಸಾಕಷ್ಟು ವಿಚಾರನ ನಮ್ಮ ಜೊತೆ ಹಂಚ್ಕೊಡ್ರಿ. ನಿಮ್ಮ ನೆಕ್ಸ್ಟ್ ಏನೆಲ್ಲ ಪ್ರಾಜೆಕ್ಟ್ಸ್ ಇದೆ ಅದೆಲ್ಲದಕ್ಕೂ ಆಲ್ ದ ವೆರಿ ಬೆಸ್ಟ್. ಸಾಕಷ್ಟು ಪ್ರಾಜೆಕ್ಟ್ಗಳು ನಿಮ್ಮನ್ನ ಹುಡ್ಕೊಂಡು ಬರಲಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.